ಸೆಷನ್ ಸ್ಟಾರ್ಟ್ ಮಾಡೋಣ ಈಗ. ಗುಡ್ ಮಾರ್ನಿಂಗ್ ವರ್ಲ್ಡ್. ಕಾಲೇಜ್ ಆಫೀಸರ್ ಈಗ ನಾನು ಕಾರ್ಪೊರೇಟ್ ಕ್ಯಾಂಪಸ್ ಟು ಕಾರ್ಪೊರೇಟ್ ಅನ್ನೋ ಒಂದು ವಿಷಯದಲ್ಲಿ ಒಂದು ವಿಷಯವನ್ನು ಕುರಿತು ನಾನು ವೆಬಿನಾರ್ ಆಯೋಜಿಸಿದ್ದೀನಿ. ಈ ವೆಬಿನಾರ್ ಪ್ಯೂರ್ಲಿ ಫಾರ್ ಫೈನಲ್ ಇಯರ್ ಸ್ಟೂಡೆಂಟ್ಸ್. ಯಾಕಂದ್ರೆ ನೀವು ಆಲ್ರೆಡಿ ಈಗ 5 ವರ್ಷ ಕಾಲೇಜಿನ ಜೀವನ ಮುಗಿಸಿದ್ದೀರಾ. ಇನ್ನೇನು ನೆಕ್ಸ್ಟ್ ಜಾಬ್ ಹೋಗುವಂಥದ್ದು. ನೀವು ಯಾವ ರೀತಿಯ ಜಾಬ್ ಸೆಲೆಕ್ಟ್ ಮಾಡ್ಕೊಂಡ್ರಿ? ನೀವು ಮೊದಲು ಯಾವ ಜಾಬ್ ಸೆಲೆಕ್ಟ್ ಮಾಡ್ಕೊಂತೀರೋ ಫರ್ದರ್ ನಿಮ್ಮ ಫ್ಯೂಚರ್ ಅದ್ರ ಮೇಲೆ ಬಿಲ್ಡ್ ಆಗ್ತಾ ಇರುತ್ತೆ. ಸೊ ನಾವು ಇರ್ತಾ ಇರೋ ಮೊದಲನೇ ಹೆಜ್ಜೆ ಎಷ್ಟು ಎಚ್ಚರವಾಗಿರ್ಬೇಕು, ಆ ಎಚ್ಚರಿಕೆಗೆ ನಮಗೆ ಯಾವ ರೀತಿ ಎಲ್ಲ ಪ್ರಿಕಾಷನ್ ತಗೋಬೇಕು ಅನ್ನೋ ಒಂದು ಮಾಹಿತಿನ ಇವತ್ತು ರಿಸೋರ್ಸ್ ಪರ್ಸನ್ ಆಗಿ ಬಂದಂತ ಹರೀಶ್ ರೆಡ್ಡಿ ಸರ್ ನಿಮಗೆ ತಮ್ಮ ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ದಾರೆ. ನಮ್ಮ ಕಾಲೇಜು ಹಾಗೂ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಆಡಿಯೋ ಮೀಟರ್ ಓಕೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಸಹಾಯ ಮಾಡಿದಂತದ್ದು ನಮ್ಮ ಪ್ರಿನ್ಸಿಪಲ್ ಆದಂತಹ ಲೋಕೇಶ್ ಸರ್. ಅವ್ರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸರ್ ಆದಂತಹ ವೇಣುಗೋಪಾಲ್ ಸರ್ ಅವರು ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪ್ಲೇಸ್ಮೆಂಟ್ ಸೆಲ್ ನ ಕಮಿಟಿನ ಮೆಂಬರ್ಸ್ ಗಳಾದಂತಹ ಅಜಯ್ ಸರ್, ಇಂದ್ರೇಶ್ ಸರ್, ಗುರುರಾಜ್ ಹೊಸಮನಿ ಸರ್, ಅದಾದ್ಮೇಲೆ ಮುನ್ರಾಜು ಸರ್, ನಾಗರಾಜ್ ಸರ್ ಮತ್ತೆ ಲಕ್ಷ್ಮೀನರಸಯ್ಯ ಸರ್ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ವೆಬಿನಾರ್ ನ ನೋಡ್ತಾ ಇರುವಂತಹ ಕಾಲೇಜಿನ ಎಲ್ಲಾ ಪ್ರಾಧ್ಯಾಪಕ ವರ್ಗದವರಿಗೂ ಕೂಡ ನಾನು ವೆಬಿನಾರ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಾನು ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮೊದಲನೇದಾಗಿ ನಾನು ವೇಣುಗೋಪಾಲ್ ಸರ್ ಅವ್ರನ್ನ ಈ ವೆಬಿನಾರ್ ನ ಕುರಿತು ಮಾತಾಡ್ಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಹರೀಶ್ ಸರ್, ಹರೀಶ್ ಶೆಟ್ಟಿ ಸರ್. ಸರ್ ಮಾತಾಡ್ತಾರೆ. ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳು. ವೇಣುಗೋಪಾಲ್ ಸರ್ ಇವರು ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸರ್ ಇವರು ಮಾತಾಡ್ತಾರೆ. ಸರ್ ಇವರು ನಮ್ಮ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಸರ್, BA, BSc, BCom, BBA ಸ್ಟೂಡೆಂಟ್ಸ್. ಇವರೊಂದಿಗೆ ನಾವು ಇವತ್ತು ಸಂವಾದನ ಏರ್ಪಡಿಸ್ಕೊಂಡಿರೋದು. ಈಗೆಲ್ಲ ಈ ಪದವಿ ವಿದ್ಯಾರ್ಥಿಗಳು ಈಗ ಪದವಿಯನ್ನ ಮುಗಿಸಿ ಈಗ ಉನ್ನತ ವ್ಯಾಸಂಗ. ವೇಣುಗೋಪಾಲ್ ಸರ್ ಮಾತಾಡಿ ಸರ್. ಇವೆಲ್ಲ ಪದವಿ ವಿದ್ಯಾರ್ಥಿಗಳೇ, ಇವೆಲ್ಲ ಇವಾಗ ಮೊದಲ ಪದವಿಯನ್ನ ಮುಗಿಸಿ ಉನ್ನತ ವ್ಯಾಸಂಗಕ್ಕೆ ಹೋಗ್ತಿರ್ತೀರಿ ಅಥವಾ ಉದ್ಯೋಗವನ್ನ ಸಿಗ್ತಿರ್ತೀರಿ. ನೀವು ಉದ್ಯೋಗವನ್ನ ಬಯಸ್ತಿದ್ದೀರಿ ಅನ್ನೋದಾದ್ರೆ ನಿಮಗೆ ಕೆಲವು ಅರ್ಹತೆಗಳಂತೂ ಇರಲೇಬೇಕಾದ ಅಗತ್ಯ ಇದೆ. ಮುಖ್ಯವಾಗಿ ನಿಮಗೆ ಸಂವಹನ ಕೌಶಲ್ಯ ಅಂತಕ್ಕಂಥದ್ದು ಅತ್ಯಂತ ಅಗತ್ಯ. ಈ ಸಂವಹನ ಕೌಶಲ್ಯ ಚೆನ್ನಾಗಿತ್ತಂತಂದ್ರೆ ನೀವು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಅದನ್ನೆಲ್ಲಪ್ಪ ಕಲ್ತ್ಕೊಳ್ಳೋದು, ನಾವು ನೋಡಿ ಮಾಡಿ ಅಂತಕ್ಕಂತಹ ಮಾತು ನಿಮ್ಗೆ ಚಿಕ್ಕ ವಯಸ್ಸಿನ ನೀವು ಇವೆಲ್ಲ ತಿಳ್ಕೊಳ್ಬೇಕಂದ್ರೆ ನೀವು ಮಾಕ್ ಇಂಟರ್ವ್ಯೂಸ್ ಹೋಗ್ಬೇಕಾಗ್ತದೆ, ಅಥವಾ ನಿಮ್ಮ ಪರಿಚಯ ಇರ್ತಕ್ಕಂತಹ ಅಥವಾ ನಿಮ್ಮ ಸ್ನೇಹಿತರು, ಪರಿಚಯ ಇರ್ತಕ್ಕಂಥ ಅಧಿಕಾರಿಗಳು, ಅಥವಾ ನಿಮ್ಗೆ ಬೇಕಾಗಿರ್ತಕ್ಕಂಥ ಇದ್ರೆ ಅವ್ರ ಜೊತೆ ನೀವು ಚರ್ಚೆ ಮಾಡಿ ಯಾವ ರೀತಿ ನಾವು ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆಗಳನ್ನ ಗಳಿಸ್ಕೊಳ್ಬೇಕು. ಪದವಿ ಒಂದು ಅರ್ಹತೆ ಇದೆ ಹೋಗ್ತೀನಿ, ಆದ್ರೆ ಪದವಿ ಜೊತೆಗೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳು ನಮ್ಮ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ನಮ್ಮ ಆಟಿಟ್ಯೂಡ್ಸ್, ನಮ್ಮ ಭಾಷೆ, ಪ್ರತಿಯೊಂದರಲ್ಲೂ ಕೂಡ ನಾವು ಪರಿಶುದ್ಧತೆಯನ್ನ ಮಾಡಿಕೊಂಡು ಉದ್ಯೋಗ ಪಡ್ಕೊಳ್ಳಿಕ್ಕೆ ಅರ್ಹತೆಯನ್ನ ಪಡ್ಕೊಳ್ಬೇಕಾಗ್ತದೆ. ಮತ್ತೆ ಕೆಲವರಿಗೆ ರೆಸ್ಯೂಮ್ ಪ್ರಿಪೇರ್ ಮಾಡ್ತಕ್ಕಂತ ವಿಧಿವಿಧಾನಗಳು ಕೂಡ ಗೊತ್ತಿರಲ್ಲ. ಅದನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಸ್ಪಷ್ಟವಾಗಿ ನಮೂದಿಸುವಂತಹ ನಮ್ಮ ಕೌಶಲ್ಯ ಏನಿದೆ, ನಮ್ಮ ಅರ್ಹತೆಗಳೇನಿವೆ, ಅದನ್ನ ಸ್ವಲ್ಪ ಪದಗಳಲ್ಲಿ, ಕೆಲವೇ ಪದಗಳಲ್ಲಿ ಅದನ್ನ ಸ್ಪಷ್ಟವಾಗಿ ಬರೆಯತಕ್ಕಂತಹ ಕೌಶಲ್ಯ ಕೂಡ ನಿಮ್ಗೆ ಬೇಕಾಗ್ತದೆ. ಅಲ್ಲದೆ ನೀವು ಸಂದರ್ಶನಕ್ಕೆ ಹೋಗ್ಬೇಕು ಅಥವಾ ಮುಖಾಮುಖಿ ಒಬ್ಬ ಅಧಿಕಾರಿಗಳನ್ನ ಅಥವಾ ಯಾವ್ದಾದ್ರು ಉದ್ಯೋಗದಾತರನ್ನ ಭೇಟಿ ಮಾಡ್ತೀರಿ ಅಂದ್ರೆ ಪಡ್ಕೊಂಡು ಅವ್ರ ಜೊತೆ ಸಂವಾದ ಮಾಡಿಕೊಂಡು ನೀವು ಗಳಿಸ್ಕೊಂಡಿದ್ದೀರಾ ಅಂತ ಕೇಳ್ತಾರೋ ಮುಂದೆ ಹೋಗ್ಬೇಕಾಗ್ತದೆ.
ಹಾಗಾಗಿ ನೀವು ಉದ್ಯೋಗ ಕ್ಷೇತ್ರಕ್ಕೆ ಹೋಗುವಂತ ಮುನ್ನ ಈ ಎಲ್ಲಾ ಕೌಶಲ್ಯಗಳು ನಿಮ್ಮ ಹತ್ರ ಇದ್ರೆ ಮಾತ್ರ ಕೆಲಸ ಪಡ್ಕೊಳ್ಳಿಕ್ಕೆ ಸರಳ ಮಾರ್ಗ ಆಗ್ತದೆ. ಉನ್ನತ ವ್ಯಾಸಂಗಕ್ಕೆ ಹೋಗ್ತಿದ್ದೀರಿ ಅಂತಂದ್ರೆ ಪದವಿ ಹೋಗ್ತಿದ್ದೀರಿ, ಈಗ ಇದ್ದಾರೆ ಅಂತ ಹೇಳಿದ್ರಿ. ಸೊ ಉನ್ನತ ವ್ಯಾಸಂಗಕ್ಕೆ ಹೋಗ್ಬೇಕಾದ್ರೂ ಕೂಡ ನೀವು PG ನಲ್ಲಿ ಯಾವ ಕೋರ್ಸ್ ಆಯ್ಕೆ ಮಾಡ್ಕೊಳ್ಬೇಕು? ಇದೆಲ್ಲ BCom MCom ಹೋಗ್ತೀರಿ, MPA ಹೋಗ್ತೀರಿ, MSW ಹೋಗ್ಬೋದು, ಬೇರೆ ಬೇರೆ ನಿಮಗೆ ಇಚ್ಛಿತವಂತ ಯಾವ ಆಸಕ್ತಿದಾಯಕ ಕ್ಷೇತ್ರ ಇದೆಯೋ ಅಲ್ಲಿಗೆ ಹೋಗ್ಲಿಕ್ಕೆ ಬೇಕಾಗುತ್ತೆ. ಇದಕ್ಕೆ ಮೊದಲು ನೀವು ಮಾನಸಿಕವಾಗಿ ನೀವು ಆ ಕೋರ್ಸ್ ಮಾಡ್ಲಿಕ್ಕೆ ತಯಾರಿದ್ದೀರಾ ಅಂತಕ್ಕಂತಹ ಒಂದು ಸಿದ್ಧತೆ ಕೂಡ ನಿಮ್ಗೆ ಬೇಕಾಗ್ತದೆ. ಮತ್ತೆ ಎಲ್ಲಿ ಮಾಡಬೇಕು, ಯಾವ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಯಾವ ಇನ್ಸ್ಟಿಟ್ಯೂಷನ್ ನಲ್ಲಿ ಉನ್ನತ ಸ್ನಾತಕೋತ್ತರ ಪದವಿಯನ್ನು ಮಾಡ್ಬೇಕು ಅನ್ನುವಂತಹ ವಿಚಾರ ಕೂಡ ನೀವು ಮಾಡ್ಬೇಕು. ಸುಮ್ಮನೆ ಎಲ್ಲೋ ಒಂದ್ ಕಡೆ ಸಿಗುತ್ತೆ ಹೋಗುತ್ತೆ ಅನ್ನೋದಲ್ಲ. ನೀವು ನನಗೆ ಯಾವ ಸಂಸ್ಥೆಯಲ್ಲಿ ಸೇರ್ಪಡೆ ಆದ್ರೆ ನನಗೆ ಅನುಕೂಲವಾದ ವಾತಾವರಣ ಸಿಗುತ್ತೆ, ಉತ್ತಮವಾದಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಈ ಸಂಸ್ಥೆ ಸಹಾಯ ಮಾಡುತ್ತೆ ಅನ್ನೋದು ವಿಚಾರ ಮಾಡಿ ಆ ಸಂಸ್ಥೆಯಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನೀವು ಉದ್ಯೋಗ ಪಡ್ಕೊಳ್ತಕ್ಕಂಥದ್ದು ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಕೂಡ ನಿಮ್ಮ ಮಾನಸಿಕ ಪೂರ್ವ ತಯಾರಿಯನ್ನ ಅವಲಂಬಿಸಿದ್ರೆ ನೀವು ಸರಿಯಾಗಿ ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ ವ್ಯವಸ್ಥಿತವಾಗಿ ನೀವು ಪದವಿಯನ್ನು ಮುಗಿಸ್ತೀರಿ. ಆನಂತರ ನೀವು ಹೆಚ್ಚಿನ ಇನ್ನೂ ಉನ್ನತ ಹೋಗ್ಬೇಕಂದ್ರೆ UGC ಕ್ಲಾಸ್ ಮಾಡ್ತೀರಿ. ಆನಂತರ ನೀವು ಫೆಲೋಶಿಪ್ ತಗೊಳ್ತೀರಿ. ಫೆಲೋಶಿಪ್ ತಗೊಂಡು ರಿಸರ್ಚ್ ಮಾಡಿ ಮಾಡಿ ಏನೋ ವಿಶೇಷವಾದ ಸಾಧನೆ ಮಾಡುವಂತ ಅವಕಾಶ ಕೂಡ ಮುಂದೆ ಇರ್ತದೆ. ಪದವಿ ಆದ ನಂತರ ಎಲ್ಲ ಅವಕಾಶಗಳಿರ್ತವೆ. ನಿಮ್ಮ ಮತ್ತು ಉನ್ನತ ವ್ಯಾಸಂಗಕ್ಕೆ ಬೇಕಾದಂತ ಅರ್ಹತೆಯನ್ನು ಪಡ್ಕೊಂಡು ಮುಂದಿನ ಕಾರ್ಯವನ್ನು ಮಾಡ್ಬೇಕಾಗ್ತದೆ. ನೀವು ಈಗ ಪದವಿ ಮುಗಿಸಿದ ತಕ್ಷಣ ನಮ್ಮಲ್ಲಿ ರಿಜಿಸ್ಟ್ರೇಷನ್ ತರಬೇತಿ ಇಂಥ ಕಡೆ ಉದ್ಯೋಗ ನೀವೇ ಅನ್ನೋದು ಮಾಡ್ತೀವಿ. ನೀವು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಲ್ ಕೆರಿಯರ್ಸ್ ಅಂತ ಕೂಡ ಇರ್ತದೆ. ಅಲ್ಲಿ ಕೂಡ ಕೌನ್ಸಿಲರ್ ಇರ್ತಾರೆ. ಅವ್ರನ್ನ ಭೇಟಿ ಮಾಡಿ ಯಾವ ರೀತಿಯಾಗಿ ನಾವು ಸೌಲಭ್ಯಗಳನ್ನ ಪಡ್ಕೊಳ್ಬೇಕು ಅನ್ನೋದು ನೋಂದಣಿ ಮಾಡ್ಕೊಳ್ಳೋ ಕೆಲಸವನ್ನು ಕೂಡ ಮಾಡಿ ನಾವು ಕೆಲವು ಕಾಲೇಜುಗಳಿಗೆ ಹೋಗಿ ಮಾಡ್ತೇವೆ. ಅಂತಹ ಕಾಲೇಜಲ್ಲಿ ಕೂಡ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಬರ್ತೀವಿ ಮುಂದೆ ಈ ಮೊದಲ ಬಾರಿಗೆ ಒಂದು ಕಾಲೇಜ್ ಝೂಮ್ ಮೂಲಕ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಮಾತುಗಳನ್ನ ಆಡಿ ಇಲ್ಲಿ ಧನ್ಯವಾದಗಳು. Okay, thank you very much, sir. ನಮಸ್ಕಾರ. ನಾನು ನೆಕ್ಸ್ಟ್ ರಿಸೋರ್ಸ್ ಪರ್ಸನ್ ಗೆ ನಾನು ಸೆಷನ್ ಕೊಡ್ತಾ ಇದ್ದೀನಿ. ಇವರು ಹರೀಶ್ ಶೆಟ್ಟಿ ಬಣ್ಸಾಲೆ ಅಂತ. ಇವರ ಪರಿಚಯ ನಿಮ್ಗೆಲ್ಲರಿಗೂ ಇದ್ದೇ ಇರುತ್ತೆ. ಕಾಲೇಜಿನಲ್ಲಿ ಮಾಡಿದಂತಹ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇವರು ಬಂದಿದ್ರು. ರೆಸ್ಯೂಮ್ ರೈಟಿಂಗ್ ಬಗ್ಗೆ ಇವರು ಒಂದು ಸೆಷನ್ ಕೂಡ ಮಾಡಿದ್ರು. ಬಟ್ ಎಲ್ಲಾ ಸ್ಟೂಡೆಂಟ್ಸ್ಗೂ ಮಾಡ್ಲಿಕ್ಕೆ ಆಗಿಲ್ಲ. ಒಂದು ಬ್ಯಾಚ್ ಸ್ಟೂಡೆಂಟ್ಸ್ಗೆ ಇವರು ತಮ್ಮ ಸೆಷನ್ ಮಾಡಿದ್ರು. ಇವರು ಯಂಗ್ ಪ್ರೊಫೆಷನಲ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವರೊಂದಿಗೆ ಇವರು ಪುರುಷೋತ್ತಮ್ ಸರ್ ಮತ್ತೆ ಗುರುಸ್ವಾಮಿ ಸರ್ ಕೂಡ ಇದ್ದಾರೆ. ಹರೀಶ್ ಶೆಟ್ಟಿ ಸರ್. ಹರೀಶ್ ಶೆಟ್ಟಿ ಸರ್. ಹಲೋ, ಹೇಳಿ. ಹರೀಶ್ ಶೆಟ್ಟಿ. ಹರೀಶ್ ಶೆಟ್ಟಿ ಸರ್. ಸರ್ ಸೆಷನ್ ನಿಮಗೆ ಕೊಡ್ತಾ ಇದೀವಿ. ನಿಮ್ಮನ್ನ ಹೋಸ್ಟ್ ಮಾಡ್ತಾ ಇದೀವಿ. ನೀವು ಸರ್ ಕೇಳಿಸ್ತದೆ. ನಿಮ್ಮನ್ನ ಹೋಸ್ಟ್ ಮಾಡಿದೀವಿ. ನೀವು ಸ್ಟೂಡೆಂಟ್ಸ್ ಜೊತೆ ಇಂಟರಾಕ್ಷನ್ ಮಾಡಿ ಸರ್. ನಾವು ಇರ್ತೀವಿ. ಸ್ಟೂಡೆಂಟ್ಸ್ ಸರ್ಗೆ ನಿಮ್ ಡೌಟ್ ಏನೇ ಇದ್ರೂ ಕೇಳ್ಕೊಬಹುದು. ನೀವುಂಟು ಸರ್ ಉಂಟು. ಇದು ಮ್ಯಾಕ್ಸಿಮಮ್ ಬೆನಿಫಿಟ್ ನ ಎಲ್ಲಾರು ತಗೊಳ್ಳೋಣ. ಓಕೆನಾ? ನಮಸ್ಕಾರ. ನನ್ನ ವಾಯ್ಸ್ ಆಡಿಬಲ್ ಇದೆ ಅಲ್ವಾ? ಸರಿ. ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ. ಮೊದಲನೇದಾಗಿ
ಮಾತಾಡ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ ಸರ್. ಎಲ್ರಿಗೂ ನಮಸ್ಕಾರ ಸರ್. ಇವಾಗ ಇಷ್ಟು ಸಾಕಾಗ್ತದಲ್ವಾ? ಸಾಕಾಗ್ತಾ ಇದೆ ಸರ್. ಸೊ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನರಾಯಪಟ್ಟಣ ಇವರಿಗೆ ನಾನು ಮೊದಲನೇದಾಗಿ ವಂದನೆಗಳನ್ನ ಹೇಳ್ತಾ ಇದ್ದೇನೆ. ಹಾಗೆ ಕಳೆದ ಬಾರಿ ಕೂಡ ನಾವು ಯುವ ಕೌಶಲ್ಯ ಕಾರ್ಯಕ್ರಮವನ್ನ ಮಾಡುವಾಗ ನಿಮ್ಮ ಸಹಕಾರ ನಮ್ಗೆ ನೆನಪಿದೆ. ಹಾಗಾಗಿ ಬಹಳಷ್ಟು ಪ್ರೋತ್ಸಾಹದಾಯಕವಾದಂತ ಕಾಲೇಜ್ ನಿಮ್ದು. ಸೊ ಮೇಡಮ್ ಅವರು ಇನಿಷಿಯೇಟಿವ್ ತಗೊಂಡು ಪ್ರಿನ್ಸಿಪಲ್ ರವರಿಗೆ ಸಹಾಯವನ್ನ ಮಾಡಿ ಇದನ್ನೆಲ್ಲ ಆಯೋಜನೆ ಮಾಡಿದ್ದೀರಾ. ಹಾಗಾಗಿ ಬಹಳ ಸಂತೋಷವಾಗ್ತದೆ ನಿಮ್ ಜೊತೆ ಮಾತಾಡ್ಲಿಕ್ಕೆ. ಸೊ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಸೊ ಇವತ್ತಿನ ಟಾಕ್ ಅನ್ನ ನೆಕ್ಸ್ಟ್ ಒಂದು 30 ಮಿನಿಟ್ಸ್ ಸಿಗ್ತದೆ ನಮ್ಗೆ. ಆ 30 ಮಿನಿಟ್ಸ್ ಅಲ್ಲಿ ನನಗೆ ಕೊನೆಗೆ ಒಂದು 10 ನಿಮಿಷ ಇದ್ದಾಗ ಮೇಡಮ್ ರಿಮೈಂಡರ್ ಮಾಡ್ಬೋದು ನಾನು ಮತ್ತೆ ಮಾತಾಡ್ತಿರ್ಬೇಕಾದ್ರೆ. ಈ ಟಾಕಿನ ಅರೇಂಜ್ಮೆಂಟ್ ಹೇಗಿದೆ ಅಂತ ಹೇಳಿದ್ರೆ, ಮೊದಲಿಗೆ ಒಂದಿಷ್ಟು ವಿಷಯಗಳನ್ನ ನಾವು ನೋಡ್ತೇವೆ. ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಕೋವಿಡ್ ಆದ ನಂತರ, ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಕೊರೋನಾ ಅನ್ನುವಂತ ಒಂದು ಪೆಂಡಮಿಕ್ ನಮ್ಮನ್ನ ತುಂಬಾ ಬಾಧಿಸ್ತಾ ಇದೆ. ಆದ ನಂತರ ಜಾಬ್ ಮಾರ್ಕೆಟ್ ಹೇಗಿರ್ತದೆ, ಅದಕ್ಕೆ ನೀವು ಹೇಗೆ ತಯಾರಿನ ಮಾಡ್ಕೊಳ್ಬೇಕಾಗ್ತದೆ, ಮತ್ತೆ ಜನರಲ್ ಆಗಿ ಕೂಡ ಫ್ರೆಶರ್ ಆಗಿ ಮೊದಲಿಗೆ ನಾವು ಕೆಲಸಕ್ಕೆ ಸೇರೋವರಾಗಿ ಹೇಗೆ ನಮ್ಮನ್ನ ನಾವು ತಯಾರಿ ಮಾಡ್ಕೋಬೇಕು ಅನ್ನುವಂಥದ್ದನ್ನ ನಾವು ನೋಡುತ್ತಿದ್ದೇವೆ. ನನಗೆ ಕಾಣ್ತಿರುವಂತದ್ದು 21 ಜನ ಪಾರ್ಟಿಸಿಪೆಂಟ್ ಜಾಯ್ನ್ ಆಗಿದ್ದಾರೆ. ಸರಿ ಮೇಡಮ್, ಯಾರ್ಯಾರು ಇದ್ದಾರೆ ಅಂದ್ರೆ ಯಾವ್ಯಾವ ಇದ್ದಾರೆ ನಾನು ಅದೇ ತರಕ್ಕೆ ನನ್ನ ಎಕ್ಸಾಂಪಲ್ಸ್ ಗಳನ್ನ ಅಂದಾಜಾಗಿ BA ಇಂದ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬೋದಾ ಸರ್? ಅದು ನಮ್ಗೆ ಇಲ್ಲಿ ಸಿಗಲ್ಲ ಸರ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ BCom ಮತ್ತೆ ಇದು BSc ಸ್ಟೂಡೆಂಟ್ಸ್ ಇದ್ದಾರೆ ಸರ್. BSc ಮತ್ತೆ ಫೈನಲ್ ಇಯರ್ BCom ಮತ್ತೆ BSc ಸ್ಟೂಡೆಂಟ್ಸ್ ಇದ್ದಾರೆ. ಸರ್ ಜಾಯ್ನ್ ಆಗ್ತಾರೆ. ನೀವು ಕಂಟಿನ್ಯೂ ಮಾಡ್ತಾ ಇರಿ ಸರ್. ಎನಿಹೌ ಯೂಟ್ಯೂಬ್ ಅಲ್ಲಿ ನಮ್ಗೆ ಆಮೇಲೆ ಅವ್ರು ನೋಡ್ಕೊಂತಾರೆ. ಸೊ ಇದ್ರಲ್ಲಿ ನೀವು ಕ್ವಶನ್ ಆನ್ಸರ್ ಸೆಷನ್ ಅಲ್ಲಿ ನಾನು ಆಮೇಲೆ ಹೇಳಿದ್ದೆ. ಸ್ಟೂಡೆಂಟ್ಸ್ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತಾರೆ ಸರ್. ಸರಿ. ಸ್ಟೂಡೆಂಟ್ಸ್ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಿ, ಅದು ಡೈರೆಕ್ಟ್ ಆಗಿ ಹೋಗುತ್ತೆ ಸರ್ಗೆ. ಹಾ ಸರ್, ಮಾತಾಡಿ ಸರ್. ಯಾರೋ ಒಬ್ರು ಕೇಳಿದ್ರೆ, ಮೇಡಮ್ ನಾವು BA ಅವರು ಲೀವ್ ಆಗ್ಬೋದಾ ಅಂತ ಕೇಳಿದ್ದಾರೆ. ಯಾರು ಲೀವ್ ಆಗ್ಬೇಕಾಗಿಲ್ಲ, ಎಲ್ಲರಿಗೆ ಸೆಷನ್ ಇದು ಫೈನಲ್ ಇಯರ್ ಎಲ್ಲಾ ಸ್ಟೂಡೆಂಟ್ಸ್ ಈ ಸೆಕ್ಷನ್ ಅಟೆಂಡ್ ಮಾಡಬೇಕು. ಯಾರು ಬಿಟ್ಟು ಹೋಗ್ಬೇಕಾಗಿಲ್ಲ. ಇದೆಲ್ಲ ನಿಮ್ಮ ಪ್ರಯೋಜನ ಇರುವಂತ ಕಾರ್ಯಕ್ರಮ. ನಾನು ಇನ್ನೊಮ್ಮೆ ಅದನ್ನ ಬ್ರೀಫ್ ಮಾಡ್ತೇನೆ. ಇವತ್ತು ನಾವು ಮಾತನಾಡ್ತಾ ಇರುವಂತದ್ದು ಕೋವಿಡ್ ನಂತರದ ಪರಿಸ್ಥಿತಿಯಲ್ಲಿ ಹೇಗೆ ನೀವು ಕೆಲಸಗಳಿಗೆ ತಯಾರಿಯನ್ನ ಮಾಡ್ಕೊಳ್ಬೇಕು, ಮತ್ತೆ ನಿಮ್ಮನ್ನ ನೀವು ಹೇಗೆ ತಯಾರಿ ಮಾಡಿಕೊಂಡು ಕೆಲಸವನ್ನ ಹೇಗೆ ತಯಾರಿ ಮಾಡ್ಕೊಂಡು. ನಾನು ಕೆಲವೊಮ್ಮೆ ನಿಮ್ಮ ಹತ್ರ ಪ್ರಶ್ನೆಗಳನ್ನ ಕೇಳಬಹುದು, ಆಗ ನೀವು ಅನ್ಮ್ಯೂಟ್ ಮಾಡಿ ನಿಮ್ಮ ಉತ್ತರಗಳನ್ನ ಸಾಕಾರ. ಯಾರ್ಯಾರು ಈಗ ಮ್ಯೂಟ್ ಆಗಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಈಗ ದೀಪಕ್ ಅಂತ ಇದ್ದೀರಾ, ಮತ್ತೆ ನೀವು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರೂ ಮ್ಯೂಟ್ ಆಗಿದೆ. ನನ್ನನ್ನ ಶೇರ್ ಮಾಡ್ತೇನೆ. ಮೇಡಮ್ ಪ್ರೆಸೆಂಟೇಶನ್ ಬರ್ತಾ ಇದೆ ಅಲ್ವಾ? ಹಾ ಬಂತು ಸರ್. ಓಕೆ. ಸೊ ಇವತ್ತಿನ ವಿಷಯ ಕ್ಯಾಂಪಸ್ ಟು ಕಾರ್ಪೊರೇಟ್ ಅಂತ ಹೇಳಿದ್ರೆ, ನೀವು ಕ್ಯಾಂಪಸ್ ಅಲ್ಲಿ ಓದ್ತಿದ್ದೀರಾ ಮತ್ತೆ ಫೈನಲ್ ಇಯರ್ ಅನ್ನ ಮುಗಿಸ್ತಾ ಇದ್ದೀರಾ. ಮುಂದೆ ಹೇಗೆ ನಿಮ್ಮ ಮುಂದೆ ನೀವು ಹೋಗುವಂತ ಕೆಲಸ, ಅದು ಕಾರ್ಪೊರೇಟ್ ಸೆಕ್ಟರ್ ಅನ್ನೋದು ಒಂದು ಸೆಕ್ಟರ್. ನೀವು ಕಾರ್ಪೊರೇಟ್ ಗೆ ಹೋಗ್ಬೋದು, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಗಳಿಗೆ ಹೋಗ್ಬೋದು, ಅಥವಾ ಗವರ್ಮೆಂಟ್ ಸೆಕ್ಟರ್ ಕೂಡ ಹೋಗ್ಬೋದು. ಲಾಸ್ಟ್ 10 ಮಿನಿಟ್ಸ್ ಅಲ್ವಾ? ಅಷ್ಟು ಮಾಡಿ ಇನ್ನು 15 ಮಿನಿಟ್ಸ್ ಅಷ್ಟೇ ಆಗಿದೆ. ಓಕೆ, ನೋಡು. ಕೇಳಿಸ್ತಿಲ್ಲ, ಏನ್ ಹೇಳಿ? ಎಕ್ಸ್ಟೆಂಡ್ ಮಾಡೋಣ, ಮಾತಾಡಿ ಸರ್. ಓಕೆ. ಝೂಮ್ ಇದೆ, ಅಲ್ಲಿ ಬರ್ತೀನಿ ಸರ್. ಕೇಸ್ ಹೇಳಿ ಶುರು ಮಾಡ್ತೀನಿ.
ನಮ್ಮಲ್ಲಿ ಸಹಜವಾಗಿ ಸಹಜವಾಗಿ ಹೇಗಿರ್ತಾರೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದು 2-3 ಜನ ಹುಡುಗರು ಬಂದಿದ್ರು. ಬಟ್ ಅವರಿಗೆ ಕೆಲಸ ಅವರು ಇಂಜಿನಿಯರಿಂಗ್ ಮಾಡಿದ್ದಾರೆ. ಏನ್ ಕೆಲಸ ಬೇಕು ಅಂತ ಹೇಳಿದ್ರೆ ಮಾಡಿ ಆಗಲ್ಲ. ದಯವಿಟ್ಟು ಮ್ಯೂಟ್ ಮಾಡಿ. ಓಕೆ, ಫೈನಲ್ ಇಯರ್ ಅಲ್ಲಿ ಇರುವಂತಹ ಒಬ್ರು ಸ್ಟೂಡೆಂಟ್ ಬಂದಿದ್ರು, ಅಂದ್ರೆ ಇಂಜಿನಿಯರಿಂಗ್ ಮುಗಿದವರು ಬಂದಿದ್ರು. ಬಂದು ಅವ್ರಿಗೆ ಕೆಲಸ ಬೇಕು ಅಂತ ಹೇಳಿ, ಸರ್ ಏನ್ ಕೆಲಸ ಮಾಡ್ತೀಯಪ್ಪ? ಸರ್ ನಾನು ಹಾಸನದಲ್ಲಿ ಕೆಲಸ ಮಾಡ್ಬೇಕು, ಏನಾದ್ರೂ ಪರವಾಗಿಲ್ಲ ಅಂತ. ಸರಿ, ಹಾಸನದಲ್ಲಿ ಕೆಲಸ ಮಾಡ್ಬೇಕು, ಏನಾದ್ರೂ ಪರವಾಗಿಲ್ಲ. ಹಾಗಾದ್ರೆ ಇಲ್ಲಿ ಗಾರ್ಮೆಂಟ್ಸ್ ಇಂಡಸ್ಟ್ರಿಗಳಿವೆ ನಮ್ಮಲ್ಲಿ, ಜಾಕಿ ಅಂತ ಇದೆ, ಶಾಹಿ ಅಂತ ಇದೆ, ಸೊ ಅಲ್ಲಿ ಹೋಗ್ತೀರಾ ಅಂತ ಕೇಳಿದ್ರೆ, ಅಲ್ಲಿ ಹೋಗ್ತೀರಾ ಅಂತ ಕೇಳಿದ್ರೆ ಸರ್ ನಾನು ಗಾರ್ಮೆಂಟ್ಸ್ ಇಂಡಸ್ಟ್ರಿ ಬೇಡ, ಬೇರೆ ಏನಾದ್ರು ಇದ್ರೆ ಹೇಳಿ. ಸರಿ ಆಯ್ತು, ಹಾಗಾದ್ರೆ ಬೇರೆ ಏನು ಹೇಳುವ? ಸರಿ, ನಿಮ್ಗೆ ಇಲ್ಲಿ ಇನ್ನೊಂದು ಎಗಚಿ ಟೆಕ್ನಾಲಜೀಸ್ ಅಂತ ಇದೆ, ಅಲ್ಲಿಗೆ ಹೋಗ್ತೀರಾ? ಸರ್ ಸಂಬಳ ಎಷ್ಟು ಕೊಡ್ತಾರೆ? ಸಂಬಳ ಅಲ್ಲಿ ಫ್ರೆಶರ್ ಆದ್ರಿಂದ 8,000 ರಿಂದ 12,000 ಕೊಡ್ತಾರೆ. ಸರ್ ಸಂಬಳ ನನ್ಗೊಂದು 15,000 ಮೇಲ್ಗಡೆ ಬೇಕು ಸರ್, 20,000 ಬೇಕು. ಹಾಗಾದ್ರೆ ಅಲ್ಲಿಗೆ ಕಳ್ಸಿಕೊಡ್ತೀರಾ ಅಂತ. ಮತ್ತೇನ್ ಮಾಡ್ತೀಯಪ್ಪ? ಇಲ್ಲ ಸರ್ ಬೇರೆ ಏನಾದ್ರು ಅಡ್ಡಿಲ್ಲ. ಸರಿ 2 ಜಾಬ್ ಆಯ್ತು, ಬೇರೆ ಏನಾದ್ರು ಅಡ್ಡಿಲ್ಲ. ಸರಿ ಹಾಗಾದ್ರೆ ಮುತ್ತೂಟ್ ಫಿನಾನ್ಸ್ ಅಂತ ಇದೆ, ಅಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಬೇಕು, ಅದಕ್ಕೆ ನೀವು ಜಾಯ್ನ್ ಆಗ್ತೀರಾ ಅಂತ ಕೇಳಿದ್ರೆ, ಸರ್ ಮಾರ್ಕೆಟಿಂಗ್ ಅಂದ್ರೆ ಫೀಲ್ಡ್ ವರ್ಕ್ ಇರ್ತದ? ಹೌದು ಸರ್, ಫೀಲ್ಡ್ ವರ್ಕ್ ಒಂದು ಬೇಡ ಸರ್. ಸೊ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಅದು ಬೇಡ, ಇದು ಬೇಡ, ಇದು ಬೇಡ, ಈ ತರ ಬೇಡ ಬೇಡಗಳೇ ತುಂಬಿ ಹೋಗಿರೋದ್ರಿಂದ ನಾವು ಕೆಲಸ ಮಾಡ್ಲಿಕ್ಕೆ ತಯಾರಿರೋದಿಲ್ಲ. ಇದು ಯಾಕೆ ನಾವು ಈ ತರ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ, ನಮಗೆ ಕ್ಲಿಯರ್ ಆಗಿ ಗೊತ್ತಿರೋದಿಲ್ಲ ನಾನು ಯಾವ ಕೆಲಸವನ್ನ ಮಾಡಬಹುದು, ನಾನು ಓದಿದ್ದಕ್ಕೆ ಏನ್ ಕೆಲಸ ಸಿಗ್ತದೆ, ನನ್ನಲ್ಲಿರುವ ಕೌಶಲ್ಯಗಳು ಯಾವುದು, ನಾನು ಯಾವ ಕೆಲಸವನ್ನ ಮಾಡಬಹುದು, ಇದ್ಯಾವುದು ಕೂಡ ನಮ್ಗೆ ಕ್ಲಿಯರ್ ಆಗಿ ಇಲ್ಲದೆ ಇರೋದ್ರಿಂದ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಸರಿಯಾಗಿ ಡಿಸಿಷನ್ ಗಳನ್ನು ತಗೊಳ್ತಾ ಇಲ್ಲ. ಯಾವ ಕೆಲಸ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತೇವೆ, ಆದ್ರೆ ಯಾವ ಕೆಲಸ ಮಾಡ್ಲಿಕ್ಕೂ ತಯಾರಿರೋದಿಲ್ಲ. ಇದೆಲ್ಲ ಯಾಕೆ ಆಗ್ತದೆ ಅಂತ ಹೇಳಿದ್ರೆ ನಮ್ಗೆ ಕ್ಲಾರಿಟಿ ಇಲ್ಲದೆ ಇರೋದು. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಆ ಕ್ಲಾರಿಟಿಯ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಇಲ್ಲಿರೋರು ನನಗೆ ಒಂದು ಆನ್ಸರ್ ಮಾಡಿ, ನಿಮಗೆ ಮುಂದೆ ಏನ್ ಕೆಲಸ ಸಿಗಬಹುದು ನಿಮ್ ಪ್ರಕಾರ? ನೀವು ಚಾಟ್ ಬಾಕ್ಸ್ ಅಲ್ಲಿ ಬರಿಬಹುದು, ಇಲ್ಲ ಅಂತ ಹೇಳಿದ್ರೆ ಆಡಿಯೋನ ಮ್ಯೂಟ್ ಮಾಡಿ ಕೂಡ, ಆಡಿನ ಅನ್ಮ್ಯೂಟ್ ಮಾಡಿ ಕೂಡ ಹೇಳ್ಬೋದು. ನಿಮ್ಮ ಪ್ರಕಾರ ನೀವು ಓದಿರೋದಕ್ಕೆ ಮುಂದೆ ಏನ್ ಕೆಲಸ ಸಿಗಬಹುದು ನಿಮಗೆ? ಯಾವ ಯಾವ ಕೆಲಸಗಳನ್ನು ನೀವು ಮಾಡಬಹುದು? ಚಾಟ್ ಬಾಕ್ಸ್ ಅಲ್ಲಿ ಬರಿಬಹುದು. ಕಂಪನೀಸ್ ಅಲ್ಲಿ ಮಾಡಬಹುದು. ಸರಿ, ಕಂಪನೀಸ್ ಅಲ್ಲಿ ಏನ್ ಕೆಲಸ ಮಾಡಬಹುದು? ಸರಿ, ನಾವು ಕಂಪನಿಯಲ್ಲಿ ಮಾಡ್ತೇವೆ, ಸರ್ಕಾರದಲ್ಲಿ ಮಾಡ್ತೇವೆ, ಬ್ಯಾಂಕ್ಗಳಲ್ಲಿ ಮಾಡ್ತೇವೆ, ಫೈನ್. ಬಟ್ ಏನ್ ಕೆಲಸ ಮಾಡಬಹುದು? ಸರಿ, ಕೆಮಿಕಲ್ ಲ್ಯಾಬೊರೇಟರಿ ವರ್ಕ್ ಮಾಡಬಹುದು ಅಂತ ಒಬ್ರು ರಿಪ್ಲೈ ಮಾಡಿದ್ದಾರೆ. ಸೂಪರ್ವೈಸರ್ ಮಾಡಬಹುದು. ನೋಡುವ, ಡಿಗ್ರಿ ಆದ ತಕ್ಷಣ ನೀವು ಸೂಪರ್ವೈಸರ್ ಆಗ್ತೀರಾ ಇಲ್ವಾ ಮತ್ತೆ ನೋಡುವ. ಸಿಸ್ಟಮ್ ವರ್ಕ್, ಓಕೆ, ಸಿಸ್ಟಮ್ ವರ್ಕ್ ಅಂದ್ರೆ ನೋಡಿ. ಮತ್ತೆ ಬೇರೆ ಕಂಪನಿ ಅಕೌಂಟೆಂಟ್ ಆರ್ ಆಡಿಟರ್, ನೋಡು ಅಕೌಂಟೆಂಟ್ ಆಗ್ಬಹುದು, ಆಡಿಟರ್ ಗೆ ಬೇರೆ ಕ್ವಾಲಿಫಿಕೇಶನ್ ಬೇಕಾಗ್ತದೆ. ನೋಡು ಎಲ್ಲೋದು ಹೇಳಿ, ಎಲ್ಲೋದು ಪಾರ್ಟಿಸಿಪೆಂಟ್ಸ್ ನೋಡೋದು. ನೀನ್ ಏನಂತ ನೇಮ್ ಕೊಟ್ಟಿದ್ಯಾ? ಅದೇನೋ 8 ದಿವ್ಯಾ ಮ್ಯೂಟ್ ಮಾಡ್ಕೊಳ್ಳಿ ನಿಮ್ಮ ಆಡಿಯೋನ. ಮಾಡಿದೆ, ನಾನು ಇಲ್ಲಿಂದ ಮಾಡಿದೆ. ಓಕೆ ಸರ್. ಓಕೆ, ಓನ್ ಬಿಸ್ನೆಸ್ ಕೂಡ ಮಾಡಬಹುದು, ನಿಜ ಮಾಡಬಹುದು. ಎಂಟರ್ಪ್ರಿನರ್ ಆಗ್ಬಹುದು, ನೀವು ನಿಮ್ಮದೇ ಓನ್ ಬಿಸ್ನೆಸ್ ಅನ್ನು ಮಾಡಬಹುದು. ಇನ್ನೊಂದು 2-3 ರೆಸ್ಪಾನ್ಸ್ ತಗೊಂಡು ನಾನು ಮುಂದೆ ಹೋಗ್ತೇನೆ. ಓಕೆ, ಹೆಲ್ತ್ ಕೇರ್, ಇನ್ಸೂರೆನ್ಸ್, BPO. ಹೌದು, ಹೆಲ್ತ್ ಕೇರ್ ಅಲ್ಲಿ ಕೆಲಸ ಮಾಡಬಹುದು. ಇನ್ಸೂರೆನ್ಸ್ ಸೆಕ್ಟರ್ ಅಲ್ಲಿ ನೀವು ಇನ್ಸೂರೆನ್ಸ್ ಗಳನ್ನು ಸಂಬಂಧಪಟ್ಟಂತ ಕೆಲಸ ಮಾಡಬಹುದು. BPO ಇದರಲ್ಲಿ ಔಟ್ಸೋರ್ಸ್ ಯೂನಿಟ್ ಗಳಲ್ಲಿ ಕೆಲಸ ಮಾಡಬಹುದು. ಸರಿ, ಇದಿಷ್ಟು. ಈಗ ನಮಗೆ ಏನ್ ಕೆಲಸ ನಾವು ಮಾಡಬಹುದು ಅನ್ನುವುದು ಕೂಡ ನಮಗೆ ಕ್ಲಾರಿಟಿ ಒಮ್ಮೆ ಇರೋದಿಲ್ಲ. ಉದಾಹರಣೆಗೆ ನಾನು ಗ್ರಾಜುಯೇಟ್ಸ್ ಅಲ್ಲಿ ಕೇಳಿದಾಗ, ಡಿಗ್ರಿ ಪಾಸ್ ಮಾಡ್ಕೊಂಡ್ರ ಹತ್ರ ಕೇಳಿದಾಗ ಏನ್ ಮಾಡ್ತೀರಾ ನೀವು ಅಂತ ಹೇಳಿದ್ರೆ, ಅವರು ನಾನು ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗ್ತೀನಿ ಅಂತ ಹೇಳ್ತಾರೆ. ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದು, ನೀವು ಬ್ಯಾಂಕಿಗೆ ಹೋಗ್ತೀರಾ ತುಂಬಾ ಜನ, 22 ವರ್ಷದ ಮ್ಯಾನೇಜರ್ ಅನ್ನ ನೋಡಿದಿರಾ ಎಲ್ಲಾದ್ರೂ? ಇಲ್ಲ ಅಲ್ವ, ಮ್ಯಾನೇಜರ್ಗಳು 22 ವರ್ಷದವ್ರು ಇರೋದಿಲ್ಲ.
ಮ್ಯಾನೇಜರ್ಗಳು ಜಾಸ್ತಿ ಆಗಿ ಸ್ವಲ್ಪ ಏಜ್ ಆದವರು ಇರ್ತಾರೆ. ಯಾಕೆ ಹಾಗಿರ್ತಾರೆ ಅಂತ ಹೇಳಿದ್ರೆ, ಕೆಲಸ ಮಾಡ್ಲಿಕ್ಕೆ ಬರುವವರು ಅಥವಾ ಮ್ಯಾನೇಜರ್ ಆಗುವವರು ನೇರವಾಗಿ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗೋದಿಲ್ಲ. ನೀವು ಡಿಗ್ರಿಯನ್ನ ಮಾಡ್ಕೊಂಡು ಬಂದವರು ನೇರವಾಗಿ ಮ್ಯಾನೇಜರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಪ್ರಾಸೆಸ್ ಇದೆ. ನೀವು ಮೊದಲು ಅರ್ಥ ಮಾಡಿಕೊಳ್ಬೇಕಾಗಿದ್ದು ಜಾಬ್ ಮಾರ್ಕೆಟ್ಗೆ ಎಂಟ್ರಿ ಹೇಗೆ, ನಾನು ಹೇಗೆ ಎಂಟ್ರಿ ಆಗ್ತೇನೆ. ಯಾವ ಬ್ಯಾಂಕ್ಗಳು ಕೂಡ ಗ್ರಾಜುಯೇಟ್ ಆದವರನ್ನ ನೇರವಾಗಿ ಮ್ಯಾನೇಜರ್ ಆಗಿ ತಗೊಳ್ಳೋದಿಲ್ಲ. 2 ಕ್ಯಾಡರ್ ಅಲ್ಲಿ ನೀವು ಎಂಟ್ರಿ ಆಗ್ತೀರಾ. ಒಂದು ಬೀಯಿಂಗ್ ಅ ಕ್ಲರ್ಕ್ ಆಗಿ ನೀವು ಜಾಯಿನ್ ಆಗ್ತೀರಾ. 2ನೇದು ಪ್ರೊಬೇಷನರಿ ಆಫೀಸರ್ ಆಗಿ ಜಾಯಿನ್ ಆಗ್ತೀರಾ. ಸೊ ಕ್ಯಾಡರ್ ಏನಿದೆ ಅಲ್ಲಿ, ಕ್ಲರ್ಕ್ ಇಂದ ಅಸಿಸ್ಟೆಂಟ್ ಆಫೀಸರ್ ಆಗ್ತೀರಾ, ಆಫೀಸರ್ ಆಗ್ತೀರಾ, ಆಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗ್ತೀರಾ, ಮತ್ತೆ ಮ್ಯಾನೇಜರ್ ಆಗ್ತೀರಾ. ಸೊ ಇಲ್ಲಿ ಹೈರಾರ್ಕಿ ಇದೆ. ಸೊ ನಾವು ನೇರವಾಗಿ ಮ್ಯಾನೇಜರ್ ಆಗ್ತೀವಿ ಅಂತ, ಇನ್ನೊಬ್ರು ಯಾರೋ ಸೂಪರ್ವೈಸರ್ ಅಂತೀವಿ. ನೇರವಾಗಿ ಸೂಪರ್ವೈಸರ್ ಆಗೋದು ಕೆಲವೊಂದು ಇಂಡಸ್ಟ್ರಿಗಳೆಲ್ಲ ಆಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಗ್ರಾಜುಯೇಟ್ಸ್ ಆಯ್ತವ್ರು ಮೊದಲು ಕೆಲಸವನ್ನ ಕಲಿತೇವೆ, ಆಮೇಲೆ ಸೂಪರ್ವೈಸರ್ ಆಗ್ತೀವಿ. ಸೊ ನೀವು ಡಿಗ್ರಿಯನ್ನ ಮಾಡ್ಕೊಂಡ್ರು ಕೂಡ ಇನ್ನೂ ಕೂಡ ನೀವು ಏನಾಗಿದ್ದೀರಿ ಅಂತ ಹೇಳಿದ್ರೆ, ಏನನ್ನ ಮಾಡ್ಬೇಕು ಅನ್ನೋ ಕ್ಲಾರಿಟಿ ನಮ್ಗಿಲ್ಲ. ಆ ಕ್ಲಾರಿಟಿ ಬೇಕಾಗ್ತದೆ ನಮಗೆ. ಸೊ ಹಾಗಾಗಿ ಆ ಕ್ಲಾರಿಟಿಯನ್ನ ಪಡ್ಕೊಳ್ಳೋದು ಮುಖ್ಯ ಆಗ್ತದೆ. ಆ ಕ್ಲಾರಿಟಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಇವತ್ತು ನಾವು ಮಾತಾಡ್ಕೊಳ್ಳುವ. ಏನೇನು ಕೆಲಸಗಳನ್ನ ನಾವು ಮಾಡ್ಬೋದು, ಏನನ್ನ ಹೇಗೆ ಅದನ್ನ ನೋಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಸೊ ನನ್ನ ಸ್ಲೈಡ್ ಕಾಣ್ತದೆ ಅಂತ ಅನ್ನಿಸ್ತದೆ ನನಗೆ. ನಾನು ಮುಂದೆ ಹೋಗ್ತೇನೆ. ಯಾಕೆ ನೀವು ನಿಮ್ಮ ಕೆಲಸವನ್ನ ಅರ್ಥ ಮಾಡಿಕೊಳ್ಳಬೇಕು? ನಾನು ನಿಮ್ಮ ಹತ್ರ ಕೇಳಿದಾಗ ನೀವೇ ಹೇಳಿದ್ರಿ, ಬ್ಯಾಂಕಿಂಗ್ ಮ್ಯಾನೇಜರ್ ಆಗ್ತೀವಿ, ಸೂಪರ್ವೈಸರ್ ಆಗ್ತೀವಿ, ಕಂಪನಿಯಲ್ಲಿ ಕೆಲಸ ಮಾಡ್ತೀವಿ. ಬಟ್ ನಮಗೆ ಕ್ಲಿಯರ್ ಕಟ್ ಆದ ಕ್ಲಾರಿಟಿ ಇಲ್ಲ, ಏನ್ ಎಕ್ಸಾಕ್ಟ್ಲಿ ಆಗ್ತೇವೆ ಅಂತ ಹೇಳಿ. ನಮ್ಗೆ ಆ ಇನ್ಫಾರ್ಮೇಶನ್ ಇಲ್ಲ. ಬಟ್ ಆ ಇನ್ಫಾರ್ಮೇಶನ್ ಯಾಕೆ ನಾವು ಪಡ್ಕೊಳ್ಬೇಕು ಅನ್ನೋದ್ರ ಮೊದಲು ನೋಡು. ಇನ್ಫಾರ್ಮೇಶನ್ ಪಡ್ಕೊಳ್ಳೋದು ಒಂದೇ ಪ್ರಶ್ನೆ. ಅದಕ್ಕಿಂತ ಮುಂಚಿತವಾಗಿ ಯಾಕೆ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಬೇಕು ಅಂತ ನೋಡು. ಯಾಕೆ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ಯೂನಿಕ್ ಆಗಿದ್ದೇವೆ. ನನಗೇನ್ ಇಷ್ಟ ಆಗ್ತದೋ ಅದು ನಿಮಗೆ ಇಷ್ಟ ಆಗೋದಿಲ್ಲ, ನಿಮ್ಗೇನ್ ಇಷ್ಟ ಆಗ್ತದೋ ಅದು ಇನ್ನೊಬ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾವು ಹೇಗೆ ಯೂನಿಕ್ ಆಗಿದ್ದೇವೆ ಅಂತ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಪ್ರಕಾರ ಕೆಲಸವನ್ನ ಮಾಡ್ಬೇಕಾಗ್ತದೆ. ನೆಕ್ಸ್ಟ್, ನಾವು ಎಲ್ಲರ ತರ ಇಲ್ಲ. ಯಾರೋ ಒಬ್ರಿಗೆ ಟೀಚಿಂಗ್ ಕೆಲಸ ಇಷ್ಟ ಆಗ್ಬೋದು, ಇನ್ನೊಬ್ರು ಯಾರಿಗೋ ಅಕೌಂಟ್ಸ್ ಕೆಲಸ ಇಷ್ಟ, ಇನ್ನೊಬ್ರಿಗೆ ಅಕೌಂಟ್ಸ್ ಕೆಲಸ ತುಂಬಾ ಬೋರ್ ಅನ್ಸ್ಬೋದು, ನಂಬರ್ಸ್ ಗಳ ಜೊತೆ ನಾನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ಸ್ಬೋದು. ಇದೆಲ್ಲ ಹೇಗೆ ಗೊತ್ತಾಗ್ತದೆ ನಮ್ಗೆ ಅಂತ ಹೇಳಿದ್ರೆ, ನಮ್ಗೆ ಗೊತ್ತಾಗೋದು ನಾವು ಹೇಗೆ ಯೂನಿಕ್ ಅಂತ ನಾವು ಕಂಡುಕೊಂಡಾಗ. ಮತ್ತೆ ನಾವು ಕೆಲಸದಲ್ಲಿ ಕಳೆಯುವಂತದ್ದು 40 ವರ್ಷಗಳನ್ನ ನಾವು ಕಳೀತೇವೆ. ಅದು 1-2 ವರ್ಷ ಅಲ್ಲ, 40 ವರ್ಷ ಅಂತ ಹೇಳಿದ್ರೆ ಪ್ರಾಬಬ್ಲಿ 80,000 ಗಂಟೆ, 80,000ದಷ್ಟು ಗಂಟೆ ನಾವು ಕೆಲಸದಲ್ಲಿ ಕಳೀತೇವೆ. ಆ 80,000 ಗಂಟೆಯಷ್ಟು ನಾವು ಕೆಲಸದಲ್ಲಿ ಕಳೆಯುವಾಗ ಆ ಟೈಮ್ ಅನ್ನುವಂಥದ್ದು ತುಂಬಾ ಪ್ರೇಷಿಯಸ್ ಆಗಿ ಕಳಿಬೇಕಾಗ್ತದೆ. ನನಗೆ ಇಷ್ಟ ಇಲ್ಲದಿರುವ ಕೆಲಸದಲ್ಲಿ ನಾನು 40 ವರ್ಷ ಬದುಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನನಗೆ ಮಾಡ್ಲಿಕ್ಕೆ ಆಗದೆ ಇರುವಂತಹ ಕೆಲಸದಲ್ಲಿ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅನಿವಾರ್ಯತೆ ಇದೆ, ಒಬ್ರೊಬ್ರಿಗೆ ನಾವು ಬದುಕಲಿಕ್ಕೋಸ್ಕರ ಮಾಡ್ಲೇಬೇಕಾಗ್ತದೆ, ಅದು ಅನಿವಾರ್ಯತೆ. ಆದ್ರೆ ನಾವು ಪ್ರಯತ್ನ ಪಟ್ಟರೆ ಖಂಡಿತ ನಾವು ಇರುವ ಕೆಲಸವನ್ನ ನಾವು ಇಷ್ಟಪಡುವ ಕೆಲಸವನ್ನ ಪಡಲಿಕ್ಕೆ ಸಾಧ್ಯ ಇದೆ. ಇಷ್ಟೆಲ್ಲ ಇರಬೇಕಾದ್ರೆ ನಾವು ಯೂನಿಕ್ ಆಗಿದ್ದೇವೆ, 40 ವರ್ಷ ಕಳಿತೇವೆ, 80,000 ಗಂಟೆ ಕೆಲಸದಲ್ಲಿ ಕಳಿತೇವೆ ಅಂದಾಗ ನಾವು ಕೆಲಸವನ್ನ ಪ್ಲಾನ್ ಮಾಡ್ಕೊಳ್ಳೋದು ಬೇಡವಾ? ಹಾಗಾದ್ರೆ ಸಿಕ್ಕಿದ ಕೆಲಸಕ್ಕೆ ಹೋಗೋದಾ, ಅಥವಾ ನಮ್ಗೆ ಇಷ್ಟವಾದ ಕೆಲಸ ಯಾವ್ದಂತ ನೋಡ್ಕೊಂಡು ಹೋಗೋದು ಬೇಡವಾ? ಅದನ್ನ ಹೇಗೆ ಮಾಡುವಂತದ್ದು? ಇಲ್ಲಿ ಲಾಸ್ಟ್ 1 ಮಿನಿಟ್ ಅಂತ ತೋರಿಸ್ತಾ ಇದೆ. ಎಕ್ಸಿಟ್ ಆದ್ರೆ ಅದೇ ಲಿಂಕ್ ಜಾಯ್ನ್ ಆಗ್ತೀವ ಮೇಡಮ್, ಅಥವಾ ಬೇರೆ ಲಿಂಕ್ ಕಳಿಸ್ತೀರಾ? ಸರ್ ಅದೇ ಲಿಂಕ್ ಜಾಯ್ನ್ ಆಗ್ತೀವಿ. ಅದೇ ಲಿಂಕ್ ಮತ್ತೆ ಜಾಯ್ನ್ ಆಗ? ಹೌದು ಸರ್. ಬರ್ತಾ ಇಲ್ಲ ನಿಮ್ಗೆ ಆಡಿಯೋ ಮ್ಯೂಟ್ ಆಗಿದೆ. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಅದೇ ಲಿಂಕ್ ಜಾಯ್ನ್ ಆಗ? ಸೇಮ್ ಲಿಂಕ್ ಅಲ್ಲೇ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಇದು ಮೀಟಿಂಗ್ ಎಂಡ್ ಆಗುತ್ತೆ. ಎಂಡ್ ಆಗಿದ ತಕ್ಷಣ ಅದೇ ಲಿಂಕ್ ಅಲ್ಲಿ ಮತ್ತೆ ರಿಲೀಸ್ ಜಾಯ್ನ್. ಓಕೆ ಸರಿ. ಲಾಸ್ಟ್ 1 ಮಿನಿಟ್ ತೋರಿಸ್ತಾ ಇದೆ. ಲಾಸ್ಟ್ 1 ಮಿನಿಟ್ ಬಂದಿದೆ ಸರ್. 40 ಮಿನಿಟ್ಸ್ ಬಟ್ 30 ಮಿನಿಟ್ಸ್ ಗೆ ಎಂಡ್ ಆಗ್ತದೆ. ಅದು ಎಂಡ್ ಆಗಿದೆ ಸರ್, ಯಾಕಂದ್ರೆ ನೋಡೋಣ. ಓಕೆ ಸರಿ. ನೆಕ್ಸ್ಟ್ ಸ್ಲೈಡ್ ಹೋಗ್ತೀನಿ ನಾನು. ನೋಡಿ ಈ ಪ್ರಾಸೆಸ್ ಹೇಗಿದೆ ಅಂತ ಹೇಳಿದ್ರೆ, ಫಸ್ಟ್ ಯು ಶುಡ್ ನೋ ಯುವರ್ ಸೆಲ್ಫ್. ನಮ್ಮನ್ನ ನಾವು ತಿಳ್ಕೊಳ್ಳೋದು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ, ಅದಷ್ಟು ಸುಲಭ ಅಲ್ಲ. ಬಟ್ ಅಟ್ ಲೀಸ್ಟ್ ಜಾಬ್ ಮಾರ್ಕೆಟಿನ ಪರ್ಪಸ್ಗೆ ಆದ್ರೂ ಅದನ್ನ ನಾವು ತಿಳ್ಕೊಳ್ಳೋದು, ನನ್ನ ಸ್ಕಿಲ್ಸ್ ಗಳೇನು. ಸರಿ, ಥ್ಯಾಂಕ್ ಯು. ಸೊ ನಾನ್ ಹೇಳ್ತಾ ಇದ್ದೆ ಅವಾಗ, ನಮ್ಮನ್ನ ನಾವು ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ನಮ್ಮನ್ನ ನಾವು ತಿಳ್ಕೊಳ್ಳುವಂತದ್ದು ಬಹಳ ಒಂದು ಸಂಕೀರ್ಣವಾದಂತ ಪ್ರಾಸೆಸ್ ಅದು. ಅದನ್ನ ತಿಳ್ಕೊಳ್ಳಿಕ್ಕೆ ನಮ್ಗೆ ಸಮಯ ಬೇಕಾಗ್ತದೆ. ಬಟ್ ಜಾಬ್ ಮಾರ್ಕೆಟಿಗೆ ಅನುಗುಣವಾಗುವಂತಹ ನಮ್ಮ ಸ್ಕಿಲ್ಗಳೇನು, ನಮ್ಮ ಕ್ವಾಲಿಟೀಸ್ ಏನು ಅಂತ ನೋಡ್ಕೊಳ್ಬೇಕು. ಅದಾದ ನಂತರ ನಾವು ಎಕ್ಸ್ಪ್ಲೋರ್ ಮಾಡ್ಬೇಕು. ಎಕ್ಸ್ಪ್ಲೋರ್ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಾದ ಕೆಲಸಗಳು ಏನಿದೆ. ನೋಡಿ, ಉದಾಹರಣೆಗೆ ನೀವು ಈಗ ಅನ್ಕೊಳ್ಬಹುದು,
ನೀವೀಗ ಅನ್ಕೊಳ್ಬಹುದು, ನಾನು ಈಗ ಆಲ್ರೆಡಿ ಡಿಗ್ರಿ ಮಾಡಿ ಆಗಿದೆ, ಆಲ್ಮೋಸ್ಟ್ ನಾನು ಕೊನೆ ಹಂತದಲ್ಲಿ ಇದ್ದೇನೆ, ಈಗ ಇದನ್ನೆಲ್ಲ ಮಾಡ್ಬೇಕಂತ ಅನ್ಕೊಳ್ಬಹುದು. ಇದಕ್ಕೆ ನಿಮ್ಮ ಪ್ರಶ್ನೆ ಸಹಜವಾದದ್ದೇ. ಇದು ಯಾವಾಗ ಮಾಡೋದು ಅಂತ ಹೇಳಿದ್ರೆ, ನಾವು 10ನೇ ತರಗತಿಯಲ್ಲಿ ಇರ್ಬೇಕಾದ್ರೆ ಇದನ್ನೆಲ್ಲ ಪ್ರೊಸೆಸ್ ಅನ್ನ ಮಾಡಿ ಮುಂದೆ ಏನು ಓದ್ಬೇಕಂತ ತೀರ್ಮಾನ ಮಾಡ್ಬೇಕು. ಬಟ್ ನಾವು ಮಾಡ್ಲಿಲ್ಲ ಅಂದ್ರೆ ಆವಾಗ ನಮ್ಗೆ ಏನೋ ಸಮಯ ಅಥವಾ ನಮ್ಗೆ ಸರಿಯಾದ ಗೈಡೆನ್ಸ್ ಇಲ್ಲ, ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದು ತೊಂದರೆ ಇಲ್ಲ. ಬಟ್ ಈಗ ಅಟ್ಲೀಸ್ಟ್ ನೀವು ಇದನ್ನ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಫೀಲ್ಡಿನ ಒಳಗಡೆ ಇರುವಂತಹ ಆಲ್ಟರ್ನೇಟಿವ್ ಗಳನ್ನಾದ್ರೂ ನೀವು ಪ್ಲಾನ್ ಮಾಡೋ ತರ ಮಾಡ್ಕೊಂಡು. ಉದಾಹರಣೆಗೆ ನೀವು ಬಿಕಾಮ್ ಓದಿದಿರಿ ಅಂತ ಹೇಳಿದ್ರೆ, ನಿಮ್ಗೆ ಬಿಕಾಮಿನ ಒಳಗಡೆ ಆಪ್ಷನ್ಸ್ ಗಳಿದೆ. ನೀವು ಬಿಕಾಮ್ ಮುಗಿಸಿದ್ರಂತ ಆದ್ರೆ ಯು ಕ್ಯಾನ್ ಬಿಕಮ್ ಅನ್ ಅಕೌಂಟೆಂಟ್, ಆಡಿಟರ್ ಆಗ್ಬೋದು, ಅಂದ್ರೆ CA ಓದಿ ನೀವು ಆಡಿಟರ್ ಆಗ್ಬೋದು, ಅಥವಾ ಬಿಕಾಮ್ ಮಾಡ್ಕೊಂಡೆ ಆಡಿಟರ್ ಆಫೀಸ್ ನಲ್ಲಿ ಕೆಲಸ ಮಾಡಬಹುದು. CMA ಅಂತ ಕರಿತೀವಿ, ಕಾಸ್ಟ್ ಮ್ಯಾನೇಜ್ಮೆಂಟ್ ಕೆಲಸಗಳನ್ನ ಮಾಡಬಹುದು. ಅಲ್ಲಿಂದ ನೀವು ಮಾರ್ಕೆಟಿಂಗ್ ಲೈನ್ ಕೂಡ ಶಿಫ್ಟ್ ಆಗ್ಬೋದು. BBA ಮಾಡ್ಕೊಂಡವ್ರು, BBM ಮಾಡ್ಕೊಂಡವ್ರು ಅಥವಾ ಬಿಕಾಮ್ ಮಾಡ್ಕೊಂಡವ್ರು ಕೂಡ ಮಾರ್ಕೆಟಿಂಗ್ ಲೈನಿಗೆ ಹೋಗ್ಬೋದು. ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬರ್ತದೆ, ಅದನ್ನ ಟ್ರೈ ಮಾಡಬಹುದು. ಬಿಕಾಮ್ ಮಾಡ್ಕೊಂಡು ನೀವು ಬ್ಯಾಕ್ ಎಂಡ್ ಪ್ರಾಸೆಸ್ ಗಳು ಇರ್ತವೆ, ಬೇರೆ ಬೇರೆ ಬ್ಯಾಂಕ್ ಗಳಿಗೆ ಹಿಂದ್ಗಡೆ ವೆರಿಫಿಕೇಶನ್ ಪ್ರೊಸೆಸ್ಗಳು, ಬ್ಯಾಕ್ ಎಂಡ್ ಪ್ರೊಸೆಸ್ಗಳು ಇರ್ತವೆ, ಅದನ್ನ ಕೂಡ ಟ್ರೈ ಮಾಡಬಹುದು. ಸೊ ನೀವು ಬಿಕಾಮ್ ಅಂದ ತಕ್ಷಣ ಅಕೌಂಟೆಂಟ್ ಮಾತ್ರ ಅಲ್ಲ, ವೇರಿಯಸ್ ಆಪ್ಷನ್ಸ್. ಆ ವೇರಿಯಸ್ ಆಪ್ಷನ್ಸ್ ಗಳನ್ನು ಕೂಡ ನೀವು ಟ್ರೈ ಮಾಡಬಹುದು. ಇದನ್ನ ನೋಡೋದಕ್ಕೆ ಅಟ್ಲೀಸ್ಟ್ ನೀವು ಎಕ್ಸ್ಪ್ಲೋರ್ ಮಾಡಬಹುದು, ವಿಚ್ ಏರಿಯಾ ಐ ಫಿಟ್ ಇನ್. ನಾನು ಅಕೌಂಟೆಂಟ್ ಆಗೋಲಿಕ್ಕೆ ನನಗೆ ಜಾಸ್ತಿ ಅರ್ಹತೆ ಅನ್ನೋದಕ್ಕಿಂತ ನನಗೆ ಆಸಕ್ತಿ ಇದೆಯಾ? ಅರ್ಹತೆ ಅನ್ನೋದು ನೀವು ಗಳಿಸಿಕೊಟ್ರೆ ಬರ್ತದೆ, ಅದೇನು ದೊಡ್ಡ ವಿಷಯ ಅಲ್ಲ. ಆಸಕ್ತಿ ಯಾವ್ದಿದೆ ಅಂತ ನೀವು ನೋಡ್ಕೊಳ್ಬೇಕಾಗ್ತದೆ. ಅಥವಾ ನಾನು ಆಡಿಟರ್ ಆಗ್ಲಿಕ್ಕೆ ನನಗೆ ಆಸಕ್ತಿ ಇದೆಯಾ? ಇದೆಲ್ಲದನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಅದಕ್ಕೆ ಗೋಲ್ ಗಳನ್ನ ಸೆಟ್ ಮಾಡಬೇಕು, ಪ್ಲಾನ್ ಮಾಡಬೇಕು, ಆಕ್ಷನ್ಸ್ ಅನ್ನ ತಗೊಳ್ಬೇಕಾಗ್ತದೆ. ನಾನೀಗ ಇವತ್ತಿನ ವಿಷಯಕ್ಕೆ ಬರ್ತಾ ಇದ್ದೇನೆ. ಕೊರೋನಾದ ನಂತರ ಏನೇನು ವಿಷಯಗಳು ಬರ್ತವೆ ಅನ್ನುವಂಥದ್ದು. ಕೊರೋನಾದ ನಂತರ ಏನೇನು ನಿಮ್ಗೆ ಗೊತ್ತಿದೆ, ಇದು ಎಲ್ಲಾ ತರದವರಿಗೆ ಬಾಧಿಸ್ತಾ ಇದೆ. ಮನೆಯಲ್ಲಿ ಇರೋರಿಗೆ, ವೃದ್ಧಾಪ್ಯರಿಗೆ, ಚಿಕ್ಕ ಮಕ್ಕಳಿಗೆ, ಕೆಲಸ ಮಾಡೋರಿಗೆ, ಬಿಸ್ನೆಸ್ ಮಾಡೋರಿಗೆ, ಶಿಕ್ಷಣ ಕ್ಷೇತ್ರ ಎಲ್ರಿಗೂ ಬಾಧಿಸ್ತಾ ಇದೆ. ಹಾಗೆ ಮುಂದೆ ಜಾಬ್ ಮಾರ್ಕೆಟ್ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ, ಕೊರೋನಾ ಅನ್ನುವಂಥದ್ದು ಬಂದಿರೋದ್ರಿಂದ ಮುಂದೆ ಜಾಬ್ ಮಾರ್ಕೆಟ್ ನಲ್ಲಿ ವೇರಿಯಸ್ ಚೇಂಜಸ್ ಗಳಾಗ್ತವೆ. ಅದನ್ನ ನಾನು ನೋಟ್ ಮಾಡಿದ್ದೇನೆ. ಒಂದು, ಆಬ್ವಿಯಸ್ಲಿ ದೇರ್ ಇಸ್ ಗೋಯಿಂಗ್ ಟು ಬಿ ಲೆಸ್ ನಂಬರ್ ಆಫ್ ಆಪರ್ಚುನಿಟೀಸ್. ಅವಕಾಶಗಳು ಖಂಡಿತ ನಮ್ಗೆ ಕಡಿಮೆ ಆಗ್ತದೆ. ಯಾಕೆ ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರಬಹುದು, ನಮ್ಮ ಇಕಾನಮಿ ಡೌನ್ ಆಗ್ತದೆ. ಆಲ್ರೆಡಿ ನಮ್ಮ GDP ಕಡಿಮೆ ಇತ್ತು ಕೊರೋನಾಕ್ಕಿಂತ ಮುಂಚೆನೆ ಭಾರತದ್ದು. ಬಟ್ ಕೊರೋನಾ ಬಂದಾದ ನಂತರ ಅದರ ಎಫೆಕ್ಟ್ ನಿಂದಾಗಿ ಇನ್ನೂ ಕಡಿಮೆ ಆಗ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಕಡಿಮೆ ಆಗ್ತದೆ, ಗೂಡ್ಸ್ ಗಳ ಸರ್ಕ್ಯುಲೇಷನ್, ಸರ್ವಿಸ್ ಗಳ ಸರ್ಕ್ಯುಲೇಷನ್ ಕಡಿಮೆ ಆಗ್ತದೆ. ಇದೆಲ್ಲದರ ಹೊಡೆತ ಬಂದು ನಿಮಗೆ ಜಾಬ್ ಮಾರ್ಕೆಟ್ ಮೇಲೆ ಆಗ್ತದೆ. ಇವಾಗ ನಿಮ್ಗೆ ಗೊತ್ತಿರಬಹುದು, ಅನೇಕ ಕಂಪನಿಗಳು ಹೇಳ್ತಾ ಇದ್ದಾವೆ, ಅನೇಕ ಜನರನ್ನ ನಾವು ಹೊರಗಡೆ ಕಳಿಸ್ತಾ ಇದ್ದೀವಿ ಅಂತ ಹೇಳಿ. ಅನೇಕ 8-10 ವರ್ಷ ಕೆಲಸ ಮಾಡಿದವರು ಕೂಡ ವಾಪಸ್ ಬರ್ತಾ ಇದ್ದಾರೆ. ಸೊ ಈ ತರ ಅನೇಕ ತೊಂದರೆಗಳಾಗ್ತಾ ಇದೆ. ಜಾಬ್ ಮಾರ್ಕೆಟ್ ಇಂದ ತೊಂದರೆ ಆಗ್ತಿರೋದ್ರಿಂದಾಗಿ ನಿಮಗೆ ಅಪರ್ಚುನಿಟೀಸ್ಗಳು ಕಡಿಮೆ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಅಪರ್ಚುನಿಟಿ ಕಡಿಮೆ ಆದಾಗ ಕೆಲಸಗಳು ಕೂಡ ಕಡಿಮೆ. ಟೂ ಲೆಸ್ ಜಾಬ್ಸ್ ಅಂಡ್ ಟೂ ಮೆನಿ ಕಾಂಪಿಟೇಟರ್ಸ್. ತುಂಬಾ ಕಡಿಮೆ ಕೆಲಸ, ತುಂಬಾ ಜಾಸ್ತಿ ಸ್ಪರ್ಧೆ. ಯಾಕೆ? ನೀವು ಮುಂಚೆ ಒಂದು 10 ಓಪನಿಂಗ್ ಇದ್ರೆ ಅದಕ್ಕೆ 100 ಜನ ಟ್ರೈ ಮಾಡ್ತಾ ಇದ್ರೆ, ಈಗ ನಿಮಗೆ ಒಂದೇ ಓಪನಿಂಗ್ ಇದ್ರೆ ಅದಕ್ಕೆ 100 ಜನ ಟ್ರೈ ಮಾಡ್ತಾ ಇರ್ತೀರ. ಹಾಗಾಗಿ ಕಡಿಮೆ ಕೆಲಸದ ಅವಕಾಶ, ಜಾಸ್ತಿ ಸ್ಪರ್ಧೆ, ಇದೆಲ್ಲ ಬರ್ಲಿಕ್ಕೆ ಶುರುವಾಗ್ತದೆ. ಇದರ ಕಾರಣದಿಂದಾಗಿ ಜಾಸ್ತಿ ಸ್ಪರ್ಧೆ ಇದೆ, ನೀವು ತಯಾರಿ ಮಾಡ್ಕೊಳ್ಬೇಕಾಗ್ತದೆ. ಮುಂದಿನ ಪಾಯಿಂಟ್ ಏನಂತ ಹೇಳಿದ್ರೆ, ಎಂಪ್ಲಾಯರ್ಸ್ ಮೇ ಬಿಕಮ್ ಟೂ ಸ್ಪೆಸಿಫಿಕ್ ಅಬೌಟ್ ಸೆಲೆಕ್ಷನ್. ನಿಮ್ಮನ್ನ ಆಯ್ಕೆ ಮಾಡುವಂತಹ ಎಂಪ್ಲಾಯರ್ಸ್ ಗಳು ತುಂಬಾ ಸ್ಪೆಸಿಫಿಕ್ ಆಗ್ಬಹುದು. ತುಂಬಾ ಸ್ಪೆಸಿಫಿಕ್ ಅಂತ ಹೇಳಿದ್ರೆ, ನಮಗೆ ಈ ಪರ್ಟಿಕ್ಯುಲರ್ ಜಾಬ್ಗೆ ಇಂಥದ್ದೇ ಕ್ಯಾಂಡಿಡೇಟ್ ಬೇಕು ಅಂತ ಅವರು ಸ್ಪೆಸಿಫೈ ಮಾಡಬಹುದು. ಈಗ ಕೆಲಸಗಳು ಕಡಿಮೆ ಇರೋದ್ರಿಂದ, ಅಪ್ಲೈ ಮಾಡುವ ಸಂಖ್ಯೆ ಜಾಸ್ತಿ ಇರೋದ್ರಿಂದ, ಅವರಿಗೆ ಕೆಲಸ ಕೊಡುವವರಿಗೆ ಅಥವಾ ಎಂಪ್ಲಾಯರ್ಸ್ಗೆ ತುಂಬಾ ಅಪರ್ಚುನಿಟಿಗಳಿವೆ ಸರಿಯಾದ ಕ್ಯಾಂಡಿಡೇಟ್ ಅನ್ನ ಆಯ್ಕೆ ಮಾಡ್ಲಿಕ್ಕೆ. ಯಾರಾದ್ರೂ ಒಬ್ಬ ಸಿಕ್ಕರೆ ಆಯ್ತು ನಮಗೆ ಅಂತವ್ರು ಖಂಡಿತ ಹೋಗೋದಿಲ್ಲ. ಮುಂಚೆ 10 ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಥವಾ ಒಬ್ಬಳನ್ನ ಆಯ್ಕೆ ಮಾಡ್ಬೇಕಂತ, ಆದ್ರೆ ಈಗ ಅವ್ರಿಗೆ ಆಪ್ಷನ್ಸ್ ಜಾಸ್ತಿ ಇದೆ, 100ರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬಹುದು. ಹಾಗಾಗಿ ನಿಮಗೆ ಕಾಂಪಿಟೇಷನ್ ಜಾಸ್ತಿ ಆಗ್ತದೆ. ನಿಮಗೆ ಕಾಂಪಿಟೇಷನ್ಗಳು ಜಾಸ್ತಿ ಆಗೋದ್ರಿಂದ
ನೀವು ಹೆಚ್ಚು ತಯಾರಿಯನ್ನು ಮಾಡ್ಕೋಬೇಕಾಗ್ತದೆ. ಹಾಗಾದ್ರೆ ನಿಮ್ಗೆ ನೀವು ಯಾವ ರೀತಿಯ ತಯಾರಿಯನ್ನು ಮಾಡ್ಕೊಳ್ಬೇಕು? ತಯಾರಿಗಳು ಯಾವ ತರದ್ದು ಅಂತ ಹೇಳಿದ್ರೆ, ನೀವು ಇಡೀ ಜಾಬ್ ಮಾರ್ಕೆಟ್ ನಲ್ಲಿ ಹೌ ಡಿಫ್ರೆಂಟ್ ನಾನು ಬೇರೆಯವ್ರಿಗಿಂತ ಹೇಗೆ ಭಿನ್ನ ಅಂತ ತೋರ್ಸ್ಕೋಬೇಕಾಗ್ತದೆ. 100 ಜನ ಜಾಬಿಗೆ ಅಪ್ಲೈ ಮಾಡಿದ್ರೆ ಯು ಹ್ಯಾವ್ ಟು ಸಿ ಹೇಗೆ ನೀವು ಭಿನ್ನರಾಗಿದ್ದೀರಾ ಬೇರೆಯವ್ರಿಗಿಂತ. ಎಂಪ್ಲಾಯರ್ ನೋಡ್ತಾನೆ 10 ಜನ ಇದ್ರೆ ಅಥವಾ ನೋಡ್ತಾಳೆ 10 ಜನ ಇದ್ರೆ ಈ ಕ್ಯಾಂಡಿಡೇಟ್ ಹೇಗೆ ಭಿನ್ನವಾಗಿದ್ದಾರೆ. ಹೇಗೆ ಭಿನ್ನರಾಗ್ತೀರಾ? ನಮ್ಮ ಬಣ್ಣದಿಂದ, ನಮ್ಮ ರೂಪದಿಂದ ಅಲ್ಲ, ನಮ್ಮ ಪ್ಲೇಸ್ ನಿಂದ ಅಲ್ಲ, ನಮ್ಮ ಕ್ವಾಲಿಟೀಸ್ ಇಂದ. ನಮ್ಮ ಕ್ವಾಲಿಟೀಸ್ ಅಂತ ಹೇಳಿದ್ರೆ ಹೌ ಡಿಫ್ರೆಂಟ್ ಐ ಆಮ್ ಅನ್ನುವಂಥದ್ದು ನನ್ನ ಸ್ಕಿಲ್ಸ್, ನನ್ನ ಪರ್ಸನಾಲಿಟಿ, ದ ವೇ ಐ ಪೋರ್ಟ್ರೇಟ್ ಮೈಸೆಲ್ಫ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅದಕ್ಕೆ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಐ ಹ್ಯಾವ್ ಟು ಅಪ್ಗ್ರೇಡ್ ಮೈಸೆಲ್ಫ್. ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೋಬೇಕು. ಅಪ್ಗ್ರೇಡ್ ಮಾಡ್ಕೊಳ್ಳೋದು ಹೇಗೆ? ಉದಾಹರಣೆಗೆ BCom ನಿಮ್ಮ ಹತ್ರನೂ ಇದೆ, ಅಲ್ಲಿ ಬರುವಂತಹ ಎಲ್ಲರ ಹತ್ರನೂ ಇರ್ತದೆ. BA ನಿಮ್ಮ ಹತ್ರನೂ ಇದೆ, ಅಲ್ಲಿ ಬರುವಂತ ಎಲ್ಲರ ಹತ್ರನೂ ಇದೆ. BSc ನಿಮ್ಮ ಹತ್ರನೂ ಇದೆ, ಎಲ್ಲರ ಹತ್ರನೂ ಇದೆ. ಹಾಗಾದ್ರೆ ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡಿಕೊಳ್ಳೋದು ಹೇಗೆ? ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡಿಕೊಳ್ಳುವಂಥದ್ದು ಕೆಲವು ಆನ್ಲೈನ್ ಕೋರ್ಸ್ ಗಳನ್ನ ಮಾಡೋದರ ಮುಖಾಂತರ. ಉಡೇಮಿ ಅಂತ ಬರ್ತದೆ, ಕೋರ್ಸೆರಾ ಅಂತ ಇದೆ, ಇದೆಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು. ಇಲ್ಲಿ ಸುಮಾರು ಕೋರ್ಸ್ಗಳು ಫ್ರೀ ಆಗಿ ಸಿಗ್ತವೆ. ಆನ್ಲೈನ್ ಕೋರ್ಸ್ ಗಳನ್ನ ಮಾಡಿ. ಯಾವ ತರದ ಕೋರ್ಸ್ ಅನ್ನ ಮಾಡಬಹುದು? ನಿಮ್ಮ ಅಕೌಂಟ್ಸ್ ಗೆ ಸಂಬಂಧಪಟ್ಟಂತಹ GST ಅನ್ನ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋ ಆನ್ಲೈನ್ ಕೋರ್ಸ್ ಇರಬಹುದು, ಅದನ್ನ ಮಾಡಿ. ನೀವು ಮಾರ್ಕೆಟಿಂಗ್ ಫೀಲ್ಡ್ ಗೆ ಎಂಟ್ರಿ ಆಗ್ತೀರಾ ಆದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬರ್ತದೆ, ಅದಕ್ಕೆ ಸಂಬಂಧಪಟ್ಟ ಕೋರ್ಸ್ ಗಳನ್ನ ಮಾಡಿ. ಆನ್ಲೈನ್ ಮಾರ್ಕೆಟಿಂಗ್ ಗೆ ಸಂಬಂಧಪಟ್ಟ ಕೋರ್ಸ್ ಅನ್ನ ಮಾಡಿ, ಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟ ಕೋರ್ಸ್ ಅನ್ನ ಮಾಡಿ, ಅಕೌಂಟ್ಸ್, ಸ್ಟಾಟಿಸ್ಟಿಕ್ಸ್, ಹೀಗೆ ಅನೇಕ ಕೋರ್ಸ್ ಗಳನ್ನ ಮಾಡಿ. ಆನ್ಲೈನ್ ಇಂಟರ್ನ್ಶಿಪ್ ಅನ್ನ ತಗೊಳ್ಳಿ. ಇದೆಲ್ಲ ಏನಾಗ್ತದೆ, ನಿಮ್ಮನ್ನ ಸ್ಟ್ರಾಂಗ್ ಆಗಿ ಮಾಡ್ತದೆ. ನಿಮ್ಮ ಕ್ಯಾಂಡಿಡೇಚರ್ ನಿಮ್ ಅಲ್ಲಿ 10 ಜನ ಅಪ್ಲೈ ಮಾಡಿದ್ದಾರೆ ಅಂತ ಆದ್ರೆ 10 ಜನ ಅಪ್ಲೈ ಮಾಡಿದಾಗ ನಿಮ್ಮ ಹತ್ರ ಆನ್ಲೈನ್ ಕೋರ್ಸ್ ಇದ್ದಾಗ, ನಿಮ್ಮ ಹತ್ರ ಇಂಟರ್ನ್ಶಿಪ್ ಇದ್ದಾಗ ನೀವು ಸ್ಟ್ರಾಂಗ್ ಆಗಿ ಅಲ್ಲಿ ರೆಪ್ರೆಸೆಂಟ್ ಮಾಡ್ಕೊಳ್ಬಹುದು. ಇಂಟರ್ನ್ಶಿಪ್ ಗಳನ್ನ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ನಾರ್ಮಲ್ ಟೈಮ್ ಅಲ್ಲೇ ನಿಮಗೆ ಕೆಲಸ ಆದ ನಂತರ ಜಾಬ್ ಸಿಗ್ತದೆ ಅನ್ನುವಂತ ಗ್ಯಾರಂಟಿ ಇರೋದಿಲ್ಲ. ಅಂದ್ರೆ ಐ ಮೀನ್ ನಿಮ್ಮ ಎಜುಕೇಶನ್ ಆದ ನಂತರ ಜಾಬ್ ಸಿಗ್ತದೆ ಅನ್ನುವಂತ ಗ್ಯಾರಂಟಿ ಇರೋದಿಲ್ಲ. ಹಾಗಿರ್ಬೇಕಾದ್ರೆ ಈ ಟೈಮ್ ಅಲ್ಲಿ ಇನ್ನೂ ಕಷ್ಟ. ನೀವು ಒಳಗೆ ಎಂಟ್ರಿ ಆಗ್ಲಿಕ್ಕೆ ಈಸಿ ಆಗೋದು ಇಂಟರ್ನ್ಶಿಪ್ ಗಳನ್ನ ಮಾಡೋದ್ರ ಮುಖಾಂತರ. ಇಂಟರ್ನ್ಶಿಪ್ ಗಳನ್ನ ನೀವು ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಏನಂದ್ರೆ, ಇನ್ಕ್ರೀಸ್ಡ್ ಸೆಲ್ಫ್ ಕಾನ್ಫಿಡೆನ್ಸ್. ನಮಗೆ ಹಳ್ಳಿಯಿಂದ ಬಂದವರಿಗೆ ಅಥವಾ ಗ್ರಾಮೀಣ ಪ್ರದೇಶದಿಂದ ಬಂದವರಿಗೆ ಕಾನ್ಫಿಡೆನ್ಸ್ ಗಳು ಇರೋದಿಲ್ಲ. ನನ್ನ ಉದಾಹರಣೆಯನ್ನು ತಗೊಂಡ್ರು ಕೂಡ, ನಾನೊಬ್ಬ ಹಳ್ಳಿಯಿಂದ ಬಂದವನು. ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದಾಗ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಪ್ರಶ್ನೆಗಳನ್ನ ಕೇಳುವಾಗ ಸಿಟಿಯಿಂದ ಬಂದಂತ ಒಂದಷ್ಟು ಜನ ಇದ್ರು, ಹಳ್ಳಿಯಿಂದ ಹೋದಂತ ನಾವು ನಮ್ಮ ತರದವ್ರು ಇದ್ವಿ. ನಾವು ಅವರಿಗೆ ಉತ್ತರವನ್ನು ಹೇಳ್ಬೇಕಾದ್ರೆ ಅದನ್ನ ಬರೆಯೋದು, ಇದು ಸರಿಯಾ ತಪ್ಪಾ, ಇದನ್ನ ಹೇಗೆ ಹೇಳೋದು ಅಂತ ಬರಿತಾ ಇದ್ವಿ. ಉತ್ತರವನ್ನು ಹೇಳ್ತಿರ್ಲಿಲ್ಲ. ಅರ್ಬನ್ ಏರಿಯಾದಿಂದ ಬಂದವರು ಅವರಿಗೆ ತೋಚಿದ ಉತ್ತರನ ಹೇಳ್ತಾ ಇದ್ರು, ಅದು ಸರಿ ಇರ್ತಿತ್ತು, ತಪ್ಪಿರ್ತಿತ್ತು. ದೇ ವರ್ ನಾಟ್ ಬಾದರಿಂಗ್. ಆದ್ರೆ ಹಳ್ಳಿಯಿಂದ ಬಂದವರು ನಮಗೆ ಕರೆಕ್ಟ್ ಇದೆಯಾ, ನಾನ್ ತಪ್ಪು ಹೇಳಿದ್ರೆ ಏನು, ಈ ತರದೆಲ್ಲ ನಮಗೆ ಬಾಧಿಸ್ಲಿಕ್ಕೆ ಶುರು ಆಗ್ತದೆ. ಇದನ್ನ ಬಿಟ್ಟು ಬಿಡ್ಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೇಕು. ಅವಾಗ ಇಂಟರ್ವ್ಯೂಗಳನ್ನ ನೀವು ಫೇಸ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಆದಾಗ, ಮತ್ತೆ ಸ್ಪೆಸಿಫಿಕಲಿ ಕೋವಿಡ್ ಅಥವಾ ಕೊರೋನಾದಂತ ಸಿಚುವೇಶನ್ ಅಲ್ಲಿ ನಾನು ಎಷ್ಟು ಕಾನ್ಫಿಡೆನ್ಸ್ ಆಗಿರ್ತೀನಿ ಅನ್ನೋದು ಕೂಡ ಮ್ಯಾಟರ್ ಆಗ್ತದೆ. ಹೌ ಕಾನ್ಫಿಡೆಂಟ್ ಐ ಆಮ್. ಲಾಕ್ಡೌನ್ ಸಮಯದಲ್ಲಿ ಹೇಗೆ ನಾನು ಕಳೆದಿದ್ದೇನೆ, ಲಾಕ್ಡೌನ್ ಅನ್ನ ಹೇಗೆ ನಾನು ಬಳಸ್ಕೊಂಡಿದ್ದೇನೆ ನನ್ನ ಬೆಳವಣಿಗೆಗೆ, ಇದೆಲ್ಲ ಕೂಡ ಮ್ಯಾಟರ್ ಆಗ್ತದೆ. ಅಂಡ್ ಕೊನೆಯದಾದಂತ ಮ್ಯಾಟರ್, ಬಿಲ್ಡ್ ಯುವರ್ ನೆಟ್ವರ್ಕ್ ಅಂಡ್ ಆನ್ಲೈನ್ ಪ್ರೆಸೆನ್ಸ್. ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಆನ್ಲೈನ್ ಪ್ರೆಸೆನ್ಸ್ ಅನ್ನ ನೀವು ಜಾಸ್ತಿ ಮಾಡ್ಬೇಕಾಗ್ತದೆ. ಆನ್ಲೈನ್ ಪ್ರೆಸೆನ್ಸ್ ಅನ್ನ ಹೇಗೆ ಅಂತ ಹೇಳಿದ್ರೆ, ಒಂದೇ ನಿಮಿಷ, ಇಲ್ಲಿ ನಾನು ಜಸ್ಟ್ ಟ್ರೈಂಗ್ ಟು ಗೆಟ್ ಸ್ಪಾಟ್ಲೈಟ್. ಸೊ ನಿಮ್ಮ ಒಂದೇ ನಿಮಿಷ ಸ್ಲೈಡ್. ಓಕೆ, ಸೊ ಬಿಲ್ಡ್ ಯುವರ್ ನೆಟ್ವರ್ಕ್ ಇನ್ ಆನ್ಲೈನ್ ಪ್ರೆಸೆನ್ಸ್. ಸೊ ಬಿಲ್ಡ್ ಯುವರ್ ನೆಟ್ವರ್ಕ್ ಅಂತ ಹೇಳಿದ್ರೆ, ನಿಮ್ಮ ಶಿಕ್ಷಕರು, ಉದ್ಯೋಗ ಕೇಂದ್ರ, ನಿಮ್ಮ ಸ್ನೇಹಿತರು, ಹಿಂದೆ ನಿಮ್ಮ ಕಾಲೇಜಿನಲ್ಲಿ ನಿಮಗೆ ನಿಮ್ಮ ಕಾಲೇಜಿಂದ ಹೊರಗಡೆ ಪಾಸ್, ಅವರ ಜೊತೆ ಕಾಂಟ್ಯಾಕ್ಟ್ಸ್ ಅನ್ನ ಹೆಚ್ಚು ಕಾಂಟ್ಯಾಕ್ಟ್ಸ್ ಇದ್ದಾಗ ನಿಮಗೆ ಜಾಬ್ ಆಪರ್ಚುನಿಟಿ ಒಂದು ಕಡೆ ಇದ್ದು ಕೆಲಸ ಬರೋದಿಲ್ಲ. ಯು ಹ್ಯಾವ್ ಟು ಹ್ಯಾವ್ ಮೋರ್ ನಂಬರ್ ಆಫ್ ಕಾಂಟ್ಯಾಕ್ಟ್ಸ್. ಅದು ಫೇಸ್ಬುಕ್ ಇರ್ಬೋದು ಅಥವಾ ಲಿಂಕ್ಡ್ಇನ್ ಇರ್ಬೋದು, ಜಾಬ್ ಪೋರ್ಟಲ್ ಇರ್ಬೋದು, ಇಲ್ಲೆಲ್ಲ ನಿಮ್ಮ ಪ್ರೆಸೆನ್ಸ್ ಅನ್ನ ತೋರಿಸಿ. ಮೋರ್ ದ ಪ್ರೆಸೆನ್ಸ್, ಮೋರ್ ದ ಆಪರ್ಚುನಿಟೀಸ್. ನೀವು ಜಾಸ್ತಿ ಪ್ರೆಸೆನ್ಸ್ ಅನ್ನ ತೋರಿಸ್ಕೊಂಡು ಹೋದಾಗ
ಸಿ ನೀವು ಆನ್ಲೈನ್ ಅಂದ ತಕ್ಷಣ ನೀವು ಖಾಲಿ ಟಿಕ್ಟಾಕ್ ಅಥವಾ ಬೇರೆ ಫೇಸ್ಬುಕ್ ಮಾತ್ರ ಇರೋದಿಲ್ಲ. ದೇರ್ ಆರ್ ಮೆನಿ ಆಪರ್ಚುನಿಟೀಸ್. ಲಿಂಕ್ಡ್ ಇನ್ ಇದೆ, ಫೇಸ್ಬುಕ್ ಅಲ್ಲೂ ಕೂಡ ತುಂಬಾ ಜಾಬ್ ಅನ್ನ ಪೋಸ್ಟ್ ಮಾಡುವಂತಹ ಪೇಜ್ ಗಳಿವೆ, ಅದನ್ನ ಲೈಕ್ ಮಾಡಿ. ಕೇವಲ ಟ್ರೋಲ್ ಪೇಜ್ ಗಳನ್ನು ಮಾತ್ರ ಲೈಕ್ ಮಾಡಬೇಡಿ. ಆನ್ಲೈನ್ ನಲ್ಲಿ ಇರುವಂತಹ ಜಾಬ್ ಪೇಜ್ ಗಳನ್ನು ಕೂಡ ಲೈಕ್ ಮಾಡಿ, ಅವರು ಶೇರ್ ಮಾಡಿರುವಂತಹ ಪೋಸ್ಟ್ ಗಳನ್ನ ನೋಡಿ. ಬೇರೆ ಬೇರೆ ಸಂಸ್ಥೆಯವರು ವಾಟ್ಸ್ಆಪ್ ಗ್ರೂಪ್ ಗಳನ್ನ ಮಾಡಿರ್ತಾರೆ, ಅದಕ್ಕೆ ಜಾಯಿನ್ ಆಗಿ. ಸೊ ಯು ಇನ್ಕ್ರೀಸ್ ಯುವರ್ ಆನ್ಲೈನ್ ಪ್ರೆಸೆನ್ಸ್. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಅಪರ್ಚುನಿಟಿಗಳು ಗೊತ್ತಾಗಬೇಕು. ನೀವು 100 ಕಡೆ ನಿಮ್ಮ ಪ್ರೆಸೆನ್ಸ್ ಇದ್ದಾಗ 100 ಅಪರ್ಚುನಿಟಿ ಗೊತ್ತಾಗ್ತದೆ. ಸೊ ಇದು ಬೇಸಿಕ್. ನಾವು ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ. ಅಂಡರ್ಸ್ಟ್ಯಾಂಡಿಂಗ್ ಅ ಜಾಬ್. ಸರಿ, ನೀವು ಇದೆಲ್ಲ ಎಫರ್ಟ್ ಗಳನ್ನ ಮಾಡ್ತೀರಾ, ನಿಮ್ಗೆ ಒಂದು ಕೆಲಸ ಇಲ್ಲಿ ಇದೆ ಅಂತ ಗೊತ್ತಾಗ್ತದೆ. ಹೌ ಡು ಯು ಅಂಡರ್ಸ್ಟ್ಯಾಂಡ್? ಹೇಗೆ ಅರ್ಥ ಮಾಡ್ಕೊತೀರಾ? ಐ ಆಮ್ ಸೀಕಿಂಗ್ ಯುವರ್ ಆನ್ಸರ್. ನೋಡುವ, ಒಂದು ಜಾಬ್ ಇದೆ ಅಂತ ಆದ್ರೆ ನೀವು ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ತೀರಾ? ಉದಾಹರಣೆಗೆ ಒಂದು ಅಪರ್ಚುನಿಟಿ ಬಂದಿದೆ. ಅಪರ್ಚುನಿಟಿ ಅಂತ ಹೇಳಿದ್ರೆ ಒಂದು ಕಡೆ ಯಾವ್ದೋ ಒಂದು ಜಾಬ್, ಅಕೌಂಟೆಂಟ್ ಅಥವಾ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಂದಿದೆ. ನೀವು ಬೀಯಿಂಗ್ ಫ್ರೆಶರ್ ಆಗಿ ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ತೀರಾ? ಹೇಗೆ ನಿಮ್ಮನ್ನ ತಯಾರು ಮಾಡ್ಕೊಳ್ತೀರಾ? ಹೇಳ್ಬೋದಾ ಯಾರಾದ್ರೂ? ಆಡಿಯೋವನ್ನ ನೀವು ಅನ್ಮ್ಯೂಟ್ ಮಾಡಿ ಮಾತಾಡಿ. ಪಾರ್ಟಿಸಿಪೆಂಟ್ಸ್ ಆಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನೀವು ಹ್ಯಾಂಡ್ ರೈಸ್ ಮಾಡಬಹುದು. ನಾನು ಯಾರು ಆನ್ಸರ್ ಮಾಡ್ತಾರೆ ಹ್ಯಾಂಡ್ ರೈಸ್ ಮಾಡಬಹುದು. ನಾನು ನಿಮ್ಮ ಹತ್ರ ನಿಮ್ಮ ಹೆಸರನ್ನ ಕರಿತೀನಿ, ನೀವು ಮಾಡ್ಕೋಬಹುದು. ಇಲ್ಲ ನಾನೇ ಕರಿತೀನಿ ನಿಮ್ಮನ್ನ, ನೀವು ಕೂಡ ಆನ್ಸರ್ ಮಾಡಬಹುದು. ಅಲರ್ಟ್ ಆಗಿದ್ದೀರಲ್ವಾ ಎಲ್ರು? ಆಡಿಯೋ ಮ್ಯೂಟ್ ಮಾಡಿ, ವಿಡಿಯೋ ಮ್ಯೂಟ್ ಮಾಡಿ. ಊಟ ಮಾಡ್ತಾ ಇಲ್ಲ ಅಲ್ವಾ? ಪಾರ್ಟಿಸಿಪೆಂಟ್ಸ್ ಆಡಿಯೋ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ರಕ್ಷಿತಾ ಮಾತಾಡಿ. ರಕ್ಷಿತ್ ಮಾತಾಡಿ. ನೀವು ನನ್ನ ಪ್ರಶ್ನೆ ರಿಪೀಟ್ ಮಾಡ್ತೇನೆ. ಒಂದು ಜಾಬ್ ಅಪರ್ಚುನಿಟಿ ಇದೆ ಅಂತ ನಿಮಗೆ ಗೊತ್ತಾದ್ರೆ, ಯಾರೊಬ್ರು ಪೋಸ್ಟ್ ಮಾಡ್ತಾರೆ ವಾಟ್ಸಪ್ ಅಲ್ಲಿ ಇಲ್ಲ ಗ್ರೂಪ್ ಅಲ್ಲೆಲ್ಲ ಪೋಸ್ಟ್ ಮಾಡ್ತಾರೆ, ಒಂದು ಜಾಬ್ ಅಪರ್ಚುನಿಟಿ ಇದೆ ಅಂತ ಹೇಳಿ. ಆ ಜಾಬ್ ಅನ್ನ ನೀವು ಹೇಗೆ ಅರ್ಥ ಮಾಡ್ಕೊಳ್ತೀರಾ? ಮತ್ತೆ ಅದಕ್ಕೆ ಅಪ್ಲೈ ಮಾಡುವ ಮುಂಚೆ ಏನೇನ್ ತಯಾರಿ ಮಾಡ್ಕೊಳ್ತೀರಾ? ರಕ್ಷಿತ್ TR ಹೇಳಿ, ನಿಮ್ಮ ಅಭಿಪ್ರಾಯ ಹೇಳಿ. ದೀಪಕ್ ಹೇಳಿ. ರಕ್ಷಿತ್ ಮತ್ತೆ ದೀಪಕ್. ಸರ್, ಇವಾಗ ಇದು ಜಾಬ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಹೌದು. ಅದನ್ನ ಹೇಗೆ ನಾವು ತಗತೀವಿ ಅಂತನಾ ಸರ್ ಕ್ವಶನ್? ನೀವು ಜಾಬಿಗೆ ಅಪ್ಲೈ ಮಾಡೋ ಮುಂಚೆ ಜಾಬ್ ಅನ್ನ ಅರ್ಥ ಮಾಡ್ಕೋಬೇಕಲ್ವಾ, ಅದೇನು ಅಂತ. ಅದು ಹೇಗೆ, ಆ ಪ್ರಕ್ರಿಯೆ ಹೇಗೆ? ನೀವು ಬಂದಿದ್ದು ಎಲ್ಲದಕ್ಕೂ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೀವು ಅಪ್ಲೈ ಮಾಡಬಹುದು ಇಲ್ವಾ ಅಂತ ಹೇಗೆ ನೋಡ್ತೀರಾ? ಇಲ್ಲ ಸರ್, ಕ್ವಾಲಿಫಿಕೇಶನ್ ಬೇಕು. ಇದು ಯಾವ ಬೇಸ್ ಮೇಲೆ ಕೇಳಿರ್ತಾರೆ ಜಾಬ್ ಅಂತ, ಯಾವ ಬೇಸ್ ಮೇಲೆ ಜಾಬ್ ಕೇಳಿರ್ತಾರೆ ಅಂತ ನೋಡ್ತೀವಿ. ಸರಿ, ಓಕೆ, ನಿಮ್ಮ ಆನ್ಸರ್ ಒಂದ್ ಹೇಳಿದೀರಾ ನೀವು. ಫೈನ್. ಇಲ್ಲಿ ಸಚ್ಚಿ ಅಂತ ಹೇಳಿ ಒಬ್ರು ಮೆಸೇಜ್ ಮಾಡಿದ್ದಾರೆ. ರೆಸ್ಯೂಮ್ ರೆಡಿ ಮಾಡ್ಕೋತೀವಿ, ಜಾಬ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋತೀವಿ, ಅದಕ್ಕೆ ಬೇಕಾದ ಪ್ರಿಪರೇಷನ್ ಮಾಡ್ಕೊಳ್ತೀವಿ, ಇಂಟರ್ವ್ಯೂ ಅಟೆಂಡ್ ಮಾಡ್ತೀವಿ. ಸರಿ, ಫೈನ್. ಬೇರೆ ಪಾರ್ಟಿಸಿಪೆಂಟ್ಸ್ ಮಾತಾಡೋರು ಮಾತ್ರ ಮಾಡ್ಕೊಳ್ಳಿ, ಉಳಿದವರು ಮಾಡ್ಕೊಳ್ಳಿ. ಓಕೆ, ನೋಡುವ. ನಾನು ಮುಂದುವರಿತೇನೆ. ನೀವು ಹೇಳಿದ ಆನ್ಸರ್ ಅನ್ನೇ ತಗೊಂಡು ಮುಂದುವರಿಯೋಣ. ಏನೇನ್ ತಯಾರಿ ಮಾಡ್ಕೋಬಹುದು? ನಾನು ಆವಾಗ್ಲೇ ನಿಮ್ಗೊಂದು ಮಾತು ಹೇಳಿದೆ. ಏನಂತ ಹೇಳಿದ್ರೆ, ನಮ್ಮಲ್ಲಿ ಕ್ಯಾಂಡಿಡೇಟ್ಸ್ ಗಳು ಬರ್ತಾರೆ, ಬಂದವರು ನನಗೆ ಏನ್ ಜಾಬ್ ಆದ್ರೂ ಪರವಾಗಿಲ್ಲ ಅಂತಾರೆ, ಬಟ್ ಏನ್ ಕೊಟ್ರು ಮಾಡೋ ಆಮೇಲೆ ಮಾಡ್ಲಿಕ್ಕೆ ತಯಾರಿ ಇರೋದಿಲ್ಲ. ಈ ಕ್ಲಾರಿಟಿ ನಮ್ಗೆ ಇಲ್ಲೇ ಇರೋದ್ರಿಂದ ಈ ತರ ಸಮಸ್ಯೆ ಆಗ್ತದೆ. ಸೊ ನೀವು ಹೌ ಡು ಯು ಅಂಡರ್ಸ್ಟ್ಯಾಂಡ್? ಒಂದು ಮಾಡ್ಬೇಕಾಗಿರೋದು, ನೀವು ಫಸ್ಟ್ ಕ್ಲಾರಿಟಿ ಮಾಡ್ಕೋಬೇಕು. ವೈ ಡು ಐ ನೀಡ್ ದಿಸ್ ಜಾಬ್? ನನಗೆ ಈ ಕೆಲಸ ಯಾಕೆ ಬೇಕು ಅಂತ ನೀವು ಫಸ್ಟ್ ಕ್ಲಿಯರ್ ಮಾಡಿ. ಯಾಕಂತ ಹೇಳಿದ್ರೆ, ಆ ಕ್ಲಾರಿಟಿ ಗೊತ್ತಿಲ್ಲದೆ ಇದ್ರೆ ನಾನು ಬೇರೆಯವರಿಗೋಸ್ಕರ ಕೆಲಸ ಮಾಡ್ತೇನೆ, ಮ್ಯಾನೇಜರ್ ಹೇಳಿದ ಅಂತ ಕೆಲಸ ಮಾಡ್ತೇನೆ, ಅಥವಾ ಸರ್ಕಾರ ಕೇಳತ್ತೆ ಅಂತ ಕೆಲಸ ಮಾಡ್ತಾನೆ. ಅದಾದ್ರೆ ನೀವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಅರ್ಥ ಮಾಡ್ಕೊಳ್ಬೇಕು, ನನಗೆ ಈ ಕೆಲಸ ಯಾಕೆ. ಡಿಫ್ರೆಂಟ್ ರೀಸನ್ಸ್. ನನಗೆ ಟು ಅರ್ನ್ ಮೈ ಬ್ರೆಡ್ ಅಂಡ್ ಬಟರ್, ನಾನು ನನ್ನ ಫ್ಯಾಮಿಲಿಯನ್ನು ನೋಡ್ಕೊಳ್ಳೋದಕ್ಕೆ, ನನಗೆ ಸ್ಕಿಲ್ಸ್ ಅನ್ನ ಕಲಿಯೋದಕ್ಕೆ, ನನಗೆ ಹಣ ಸಂಪಾದನೆ ಮಾಡೋದಕ್ಕೆ, ನನಗೆ ನಾಲೆಜ್ಗೆ, ನನಗೆ ನೆಮ್ಮದಿಗೆ. ಸೊ ಮಲ್ಟಿಪಲ್ ಆಪ್ಷನ್ಸ್. ಏನು ಅಂತ ನೀವು ನೋಡ್ಕೋಬೇಕಾಗ್ತದೆ.
ಅದಾದ ನಂತರ ವಾಟ್ ಸ್ಕಿಲ್ ಸೆಟ್ ಇಟ್ ನೀಡ್ಸ್, ಆ ಜಾಬಿಗೆ ಏನ್ ಸ್ಕಿಲ್ ಬೇಕು. ಸರ್ ನಾನು ಏನ್ ಬೇಕಾದ್ರೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ಜಾಬಿಗೆ ಬೇಕಾದ ಸ್ಕಿಲ್ ಯಾವುದು? ಕಮ್ಯುನಿಕೇಶನ್, ರಿಟರ್ನ್ ಕಮ್ಯುನಿಕೇಶನ್, ಅಕೌಂಟೆನ್ಸಿನ, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಟೀಚಿಂಗ್, ಏನ್ ಸ್ಕಿಲ್ ಬೇಕು ಅದನ್ನ ನೋಡ್ಕೋಬೇಕಾಗ್ತದೆ. ಆಮೇಲೆ ವಾಟ್ ಫಾರ್ಮಲ್ ಎಜುಕೇಶನ್ ಇಟ್ ನೀಡ್ಸ್, ಅಂದ್ರೆ ಕ್ವಾಲಿಫಿಕೇಶನ್ ಏನ್ ಬೇಕು ಅಂತ ನೋಡ್ಬೇಕು. ವಾಟ್ ಆರ್ ದ ಅಡ್ವಾಂಟೇಜ್ ಸ್ಕಿಲ್ ಕೇಳಿದ್ದಾರೆ, ಅಲ್ಲಿ ಕೇಳಿದ್ದಾರೆ ಕನ್ನಡ ಕಂಪಲ್ಸರಿ ಬೇಕು. ಆವಾಗ ಏನಾಗ್ತದೆ, ನಿಮಗೆ ಕನ್ನಡಿಗರು ಇಲ್ಲದೆ ಇರುವಂತಹ ಪ್ರದೇಶದಲ್ಲಿ ಕನ್ನಡ ಗೊತ್ತಿರೋರು ಇದ್ರೆ ನಿಮ್ಗೆ ಅಡ್ವಾಂಟೇಜ್ ಆಗ್ತದೆ. ಈ ಪರ್ಟಿಕ್ಯುಲರ್ ಕಂಪನಿಗೆ ಹಾಸನದವರೇ ಬೇಕು. ಸೊ ಹಾಸನದವರೇ ಬೇಕು ಅಂತ ಆದಾಗ ಏನಾಗ್ತದೆ, ನಿಮ್ಗೆ ಹಾಸನದವರು ಆದಾಗ ನಿಮ್ಗೆ ಅಡ್ವಾಂಟೇಜ್ ಆಗ್ತದೆ. ಈ ಪರ್ಟಿಕ್ಯುಲರ್ ಟ್ಯಾಲಿ ಆದವರೇ ಬೇಕು, GST ಸರ್ಟಿಫಿಕೇಶನ್ ಆದವರೇ ಬೇಕು, ಫೈನ್, ಆವಾಗ ನಿಮ್ಮ ಜಾಬಿಗೆ ಬೇಕಿರುವಂತಹ ಅಪರ್ಚುನಿಟಿ ಇನ್ಕ್ರೀಸ್ ಆಗ್ತದೆ. ಸೊ ಹೀಗೆ ಯು ಹ್ಯಾವ್ ನಂಬರ್ ಆಫ್ ಅಡ್ವಾಂಟೇಜ್ ಏನೇನಂತ ನೋಡ್ಕೊಂಡು ಹೋದ್ರೆ ಅದ್ರ ಮೇಲೆ ಪಿಚ್ ಮಾಡಬಹುದು. ಮತ್ತೆ ನೋಡ್ಬೇಕಾಗಿರೋದು ನನಗೆ ಈ ಕೆಲಸ ಹೇಗೆ ಹೆಲ್ಪ್ ಆಗ್ತದೆ ಮುಂದೆ ಅನ್ನೋದು ಕೂಡ ನೀವು ನೋಡ್ಬೇಕಾಗ್ತದೆ. ವಾಟ್ ಗ್ರೋತ್ ಐ ಹ್ಯಾವ್ ಇನ್ ಫ್ಯೂಚರ್, ಇದು ನೀವು ಜಾಬ್ ಅನ್ನ ಅರ್ಥ ಮಾಡಿಕೊಳ್ಳುವುದು. ಅದಾದ ನಂತರ ಈ ಪ್ರಾಸೆಸ್ ಗಳಿದೆ. ಐ ಆಮ್ ನಾಟ್ ಗೋಯಿಂಗ್ ಇನ್ ಡೀಟೇಲ್, ಸಮಯದ ಅಭಾವ ಇದೆ. ಸೊ ಪ್ರಾಸೆಸ್ ಏನಿರ್ತದೆ, ಫಸ್ಟ್ ಸ್ಕ್ರೀನಿಂಗ್ ಮಾಡ್ತಾರೆ. ಐ ಜಸ್ಟ್ ವಾಂಟ್ ಟು ಟೆಲ್ ಯು ಒನ್ ಥಿಂಗ್, ಫಸ್ಟ್ ಸ್ಕ್ರೀನಿಂಗ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಜಾಬಿಗೆ ಮೋರ್ ದೆನ್ ಥೌಸಂಡ್ಸ್, ಲ್ಯಾಕ್ಸ್ ಅಪ್ಲೈ ಮಾಡ್ತಾರೆ. ಆ ಅಪ್ಲೈ ಮಾಡಿದಾಗ ಫಸ್ಟ್ ಲೆವೆಲ್ ಸ್ಕ್ರೀನಿಂಗ್ ಆಗುವಂತದ್ದೇ ನಿಮ್ಮ ರೆಸ್ಯೂಮ್ ಮುಖಾಂತರ. ಹಾಗಾಗಿ ಯು ಹ್ಯಾವ್ ಟು ಹ್ಯಾವ್ ಅ ಸಾಲಿಡ್ ಸ್ಟ್ರಾಂಗ್ ರೆಸ್ಯೂಮ್ ಬೇಕೇ ಬೇಕಾಗ್ತದೆ. ಸೊ ದಟ್ ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ನಿಮಗೆ 90% ಆಫ್ ದ ಕ್ಯಾಂಡಿಡೇಟ್ಸ್ ಅಲ್ಲಿಂದ ಸ್ಕ್ರೀನ್ ಔಟ್ ಆಗಿ ಬರ್ತಾರೆ. ನಿಮ್ಗೆ ಆಪ್ಷನ್ ಸಿಗ್ತದೆ, ನಿಮ್ಗೆ ಇಂಟರ್ವ್ಯೂ ಸಿಕ್ಕರೆ ಯು ಕ್ಯಾನ್ ಪ್ರೂವ್ ಯುವರ್ ಸೆಲ್ಫ್, ಬಟ್ ಇಂಟರ್ವ್ಯೂ ಸಿಗದೆ ಇದ್ರೆ ಯು ಕ್ಯಾನ್ ಪ್ರೂವ್ ಯುವರ್ ಸೆಲ್ಫ್. ಸೊ ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೂವ್ ಯುವರ್ ಸೆಲ್ಫ್ ಇನ್ ದ ರೆಸ್ಯೂಮ್ ಇಟ್ಸ್. ಹಾಗಾಗಿ ಒಂದು ಗುಡ್ ಫಿಟ್ ಆದ ರೆಸ್ಯೂಮ್ ಬೇಕಾಗ್ತದೆ. ದೆನ್ ಯು ಶುಡ್ ಪ್ರಿಪೇರ್ ಫಾರ್ ಟೆಸ್ಟ್, ಗ್ರೂಪ್ ಡಿಸ್ಕಷನ್, ಇಂಟರ್ವ್ಯೂ ಎಲ್ಲ ಪ್ರಿಪರೇಷನ್ ಮಾಡಬೇಕಾಗ್ತದೆ. ದೆನ್ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಬರ್ತದೆ. ಹಾಗಾಗಿ ನೀವು ರೆಸ್ಯೂಮ್ ನಲ್ಲಿ ಮೆನ್ಷನ್ ಮಾಡುವಂತಹ ಯಾವುದೇ ಇನ್ಫಾರ್ಮೇಶನ್ ಜೆನ್ಯೂನ್ ಆಗಿರ್ಬೇಕಾಗ್ತದೆ. ಜೆನ್ಯೂನ್ ಇನ್ಫಾರ್ಮೇಶನ್ ಗಳನ್ನ ನೀವು ಕೊಡಿ. ನೆಕ್ಸ್ಟ್, ಸೊ ಟೆಸ್ಟ್ ಬಗ್ಗೆ ನಾನು ಮಾತಾಡೋದಿಲ್ಲ, ಗ್ರೂಪ್ ಡಿಸ್ಕಷನ್ ಬಗ್ಗೆ ಒಂದು ಬ್ರೀಫ್ ಆಗಿ ಮಾತಾಡ್ತೇನೆ. ಸೊ ಗ್ರೂಪ್ ಡಿಸ್ಕಷನ್ ಅಲ್ಲಿ ಬೇಸಿಕಲಿ ಒಂದು ಪ್ಯಾನಲ್ ಇರ್ತದೆ. ಆ ಪ್ಯಾನಲ್ ಮೂರು ಪ್ಯಾರಾಮೀಟರ್: ನಾಲೆಜ್, ಪ್ರೆಸೆಂಟೇಷನ್, ಬಿಹೇವಿಯರ್ ಅಂಡ್ ಆಟಿಟ್ಯೂಡ್. ನಿಮ್ಮ ನಾಲೆಜ್ ಏನಿದೆ, ಎಷ್ಟರ ಮಟ್ಟಿಗಿದೆ, ಪ್ರೆಸೆಂಟೇಷನ್ ಹೇಗ್ ಮಾಡ್ತೀರಾ, ನಿಮ್ಮ ಪ್ರೆಸೆಂಟೇಷನ್ ಕಮ್ಯುನಿಕೇಶನ್ ಸ್ಕಿಲ್ಗಳು ಏನಿದೆ ಅನ್ನುವಂಥದ್ದನ್ನ ಇದು ಮಾಡ್ತಾರೆ. ನೆಕ್ಸ್ಟ್, ನಿಮ್ಮ ಬಿಹೇವಿಯರ್ ಅಂಡ್ ಆಟಿಟ್ಯೂಡ್, ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ, ಗುಂಪಿನಲ್ಲಿ ಹೇಗೆ ವರ್ತನೆ ಮಾಡ್ತೀರಾ. ಇದೆಲ್ಲ ಇಂಡಿಪೆಂಡೆಂಟ್ ಟಾಪಿಕ್ ಗಳು. ನಾವು ಒಂದೊಂದ್ ದಿನ ಇದ್ರ ಬಗ್ಗೆ ಇನ್ ಡೀಟೇಲ್ ಹೋಗ್ತಾ ಇಲ್ಲ, ಜಸ್ಟ್ ನಿಮ್ಗೆ ಹಿಂಟ್ಸ್ ಗಳನ್ನ ಕೊಡ್ತಾ ಇದ್ದೇನೆ ಅಷ್ಟೇ. ಇದನ್ನ ನೋಡ್ತಾರೆ. ಇಂಟರ್ವ್ಯೂ ಅಲ್ಲಿ there are different ರೌಂಡ್ಸ್ ಇರ್ತದೆ. ಒಂದು ಟೆಕ್ನಿಕಲ್ ರೌಂಡ್ಸ್, HR ಟೆಕ್ನಿಕಲ್ ರೌಂಡ್ಸ್ ಅಂತ ಹೇಳಿದ್ರೆ ನಿಮ್ಗೆ ಬೇಕಾದಂತ ಆ ಕೆಲಸಕ್ಕೆ ಬೇಕಾಗುವಂತ ನಾಲೆಜ್ ನಿಮ್ಮ ಹತ್ರ ಏನಿದೆ, ಕೆಲಸಕ್ಕೆ ಬೇಕಾಗಿರುವಂತ ನಾಲೆಜ್ ಅಂದ್ರೆ ಅಕೌಂಟ್ಸ್, BSc ನೀವು ಲ್ಯಾಬ್ ಟೆಕ್ನಿಷಿಯನ್, ಐ ಮೀನ್ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತೀರಾ, ಫಾರ್ಮಸಿಯಲ್ಲಿ ಕೆಲಸ ಮಾಡ್ತೀರಾ, ಫಾರ್ಮಾ ಕಂಪನಿಯಲ್ಲಿ ಕೆಲಸ ಮಾಡ್ತೀರಾ ಅಂದಾಗ ಅದಕ್ಕೆ ಬೇಕಾದಂತ ನಾಲೆಜ್ ಇದೆಯಾ ಅಂತ ನೋಡ್ತಾರೆ. HR ರೌಂಡ್ಸ್ ಅಂದ್ರೆ ನಿಮ್ಮ ಕಮಿಟ್ಮೆಂಟ್ ಎಷ್ಟಿದೆ, ನಿಮ್ಮ ಡೆಡಿಕೇಶನ್. ನೆಕ್ಸ್ಟ್, ಫೈನ್. ಇಂಟರ್ವ್ಯೂಗಳಿಗೆ ನಾನು ಇಂಟರ್ವ್ಯೂ ಪ್ರಿಪರೇಷನ್ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ಈಗ ಕೊನೆಯ ಹಂತಕ್ಕೆ ಬರ್ತೀನಿ. ನೀವು ಫ್ರೆಶರ್ ಆಗಿ ಏನೇನು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ, ಮೊದಲನೇ ವಿಷಯ ಏನಂತ ಹೇಳಿದ್ರೆ, ಯು ಶುಡ್ ಹ್ಯಾವ್ ಅ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ವಿತ್ ದ ಫಸ್ಟ್ ಎಂಪ್ಲಾಯರ್. ನೀವು ಫ್ರೆಶರ್ ಆಗಿ, ನಮಗೆ ಡಿಗ್ರಿ ಕೊಟ್ಟಿದೆ ನಮ್ಮ ಕಾಲೇಜ್, BCom, BSc, BA, BBA, MBA ಏನೋ ಕೊಟ್ಟಿದೆ. ಆದ್ರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಜಾಬ್ ಮಾರ್ಕೆಟಿಗೆ ಇಷ್ಟೇ ಸಾಕಾಗೋದಿಲ್ಲ. ಇಟ್ ಇಸ್ ವೆರಿ ಬೇಸಿಕ್, ಇಟ್ಸ್ ವೆರಿ ವೆರಿ ಬೇಸಿಕ್, ಜಸ್ಟ್ ಕ್ವಾಲಿಫಿಕೇಶನ್. ನಿಮಗೆ ಬೇಕಿರುವಂತದ್ದು ಅಡಿಷನಲ್ ಸ್ಕಿಲ್ಸ್ ಗಳು ಬೇಕಾಗ್ತದೆ. ಅದನ್ನ ನೀವು ಕಲಿಯುವಂತದ್ದು ಜಾಬ್ಗೆ ಹೋದ ನಂತರ. ಐ ಹ್ಯಾವ್ ಡನ್ ಮಾಸ್ಟರ್ಸ್ ಇನ್ ಸೋಷಿಯಲ್ ವರ್ಕ್, ಮಾಸ್ಟರ್ಸ್ ಇನ್ ಸೈಕಾಲಜಿ. ಆದ್ರೂ ಕೂಡ ನಾನು ಕಲ್ತಿರುವಂತದ್ದು ಕೆಲಸಕ್ಕೆ ಬಂದಾದ ನಂತರನೇ. ಐ ಹ್ಯಾವ್ 8 years ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್. ಇನ್ನೂ ಕೂಡ ಕೆಲಸದಲ್ಲಿ ಕಲಿತಾ ಇರ್ತೇನೆ. ಯಾಕೆಂತ ಹೇಳಿದ್ರೆ ದಟ್ ಈಸ್ ಆಫ್ ದ ವರ್ಕ್ ಎನ್ವೈರನ್ಮೆಂಟ್. ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಫಸ್ಟ್ ಜಾಬ್ ಇರುವಂತದ್ದು ಸ್ಯಾಲರಿಯನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಲ್ಲ,
ಕಂಫರ್ಟ್ ಗಳನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಲ್ಲ. ಹಾಸನದಲ್ಲೇ ಇರಬೇಕು, ಇಲ್ಲೇ ಇರಬೇಕು, ಇಂತಹ ಕಂಪನಿನೇ ಆಗಬೇಕು, ಇಷ್ಟೇ ಸ್ಯಾಲ್ರಿ ಬೇಕು. ನೋ. ಸಿ, ಫ್ರೆಶರ್ ಆಗಿ ಡಿಗ್ರಿ ಮಾಡಿದವರಾಗಿ ಎಕ್ಸ್ಪೆಕ್ಟೇಷನ್, ದ ಡೀಸೆಂಟ್ ಎಕ್ಸ್ಪೆಕ್ಟೇಷನ್ ಈಸ್ 8,000ದಿಂದ 12,000. ಕೆಲವೊಬ್ಬರಿಗೆ ಜಾಸ್ತಿ ಸಿಗಬಹುದು, ಇನ್ನು ಕೆಲವರಿಗೆ ಕಮ್ಮಿನೂ ಸಿಗ್ಬೋದು. ಆಕ್ಸೆಂಚರ್ ಈ ತರದೆಲ್ಲ ಮಿನಿಮಮ್ 20,000-22,000 ಸಿಗ್ಬೋದು. ನೀವು ಅದಕ್ಕೆ ಕೂಡ ಟ್ರೈ ಮಾಡಿ. ಬಟ್ ಡೀಸೆಂಟ್ ಎಕ್ಸ್ಪೆಕ್ಟೇಷನ್ ಇಸ್ 8,000. ಅದರ ಇನ್ ಬಿಟ್ವೀನ್ ಸಿಕ್ಕಕ್ಕೆ ನೀವು ಸೇರ್ಬೇಕಾಗ್ತದೆ. ಇನ್ನೊಂದು, ಫಸ್ಟ್ ಜಾಬಿಗೆ ನೀವು ಮಿನಿಮಮ್ 2 years, ಮಿನಿಮಮ್ ಟು ಮಿನಿಮಮ್ 1 year ನೀವು ವರ್ಕ್ ಮಾಡ್ಲೇಬೇಕು ಫಸ್ಟ್ ಕಂಪನಿಯಲ್ಲಿ. ಬಿಕಾಸ್ ಯು ಹ್ಯಾವ್ ಟು ಲರ್ನ್ ಮೆನಿ ಥಿಂಗ್ಸ್ ಇನ್ ದ ಫಸ್ಟ್ ಕಂಪನಿ. ನಿಮ್ಮ ಸಂಬಳ ಕಂಫರ್ಟ್ ಯಾವುದು ಅಲ್ಲ. ನಿಮಗೆ ಸಂಬಳ ಸಿಗದೆ, ಐ ನೋ ವಿ ಕಮ್ ಫ್ರಮ್ ವೆರಿ ಲೋವರ್ ಎಕನಾಮಿಕ್ ಬ್ಯಾಕ್ ಗ್ರೌಂಡ್ ಇಂದ ಬರ್ತೇವೆ, ನಮಗೆ ಸ್ಯಾಲರಿ ಬೇಕಾಗ್ತದೆ ಮನೆ ನೋಡ್ಕೊಳ್ಳೋದಕ್ಕೆ. ಅದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಫಸ್ಟ್ ಜಾಬ್ ಅಲ್ಲಿ. ಫಸ್ಟ್ ಜಾಬ್ ಅಲ್ಲಿ ಯು ಶುಡ್ ಜಾಯಿನ್ ಯುವರ್ ಜಾಬ್ ಅಂಡ್ ಸ್ಟಾರ್ಟ್ ವರ್ಕ್. ಸೆಕೆಂಡ್ ಥಿಂಗ್, ಫಸ್ಟ್ ಜಾಬ್ ಇರುವಂತದ್ದು ಸ್ಕಿಲ್ ಗಳನ್ನ ಮತ್ತೆ ನಾಲೆಜ್ ಅನ್ನ ಕಲಿಯೋದಕ್ಕೆ. ಡೋಂಟ್ ವೇಟ್ ಅದರ್ಸ್ ಟು ಟೀಚ್ ಯು. ಬೇರೆಯವರು ನಿಮಗೆ ಟೀಚ್ ಮಾಡೋದಕ್ಕೆ ನೀವು ಕಾಯ್ಬೇಡಿ. ಬೇರೆಯವರು ನಿಮಗೆ ಟೀಚ್ ಮಾಡೋ ತನಕ ನೀವು ಕಾಯ್ಬೇಡಿ. ನೀವು ಮಾಡ್ಬೇಕಾಗಿರುವಂತದ್ದು ನೀವಾಗಿನೇ ಅಪ್ರೋಚ್ ಮಾಡ್ಬೇಕು. ನೀವಾಗಿನೇ ಜನರನ್ನ ಅಪ್ರೋಚ್ ಮಾಡಿ ನಿಮಗೆ ಅಭ್ಯಾಸ, ಏನೇನು ಸ್ಕಿಲ್ಗಳು ಬೇಕು, ಏನೇನು ನಾಲೆಜ್ ಬೇಕು ಅಂತ ಅಭ್ಯಾಸ ಮಾಡ್ಕೊಳ್ಳಿಕ್ಕೆ ತಯಾರಿ ಮಾಡ್ಕೋಬೇಕು. ಮತ್ತೆ ನಿಮ್ಮ ಮ್ಯಾನೇಜರ್, ನಿಮ್ಮ ಕೆಲಸದ ಜೊತೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಿರ್ತದೆ. ಏನಾಗ್ತದೆ, ಹೆಚ್ಚಿನ ಯುವಕರು ಅಥವಾ ಯುವತಿಯರು ಮೊದಲನೇ ಜಾಬ್ ನಲ್ಲಿ ಸೇರಿದ 15 ದಿನ 20 ದಿನಕ್ಕೆ ಕೆಲಸ ಬಿಟ್ಬಿಡ್ತಾರೆ. ಯಾಕೆ ಕೆಲಸ ಬಿಟ್ಟಿದ್ದೀವಿ ಅಂದ್ರೆ, ಸರ್ ಮ್ಯಾನೇಜರ್ ರ್ಯಾಶ್ ಆಗಿ ಮಾತಾಡಿದ್ರು, ಅಲ್ಲಿ ಬೇರೆಯವ್ರು ರ್ಯಾಶ್ ಆಗಿ ಮಾತಾಡಿದ್ರು. ಇದ್ದಾರೆ ಜನ ರ್ಯಾಶ್ ಆಗಿ ಮಾತಾಡ್ತಾರೆ, ಬೈತಾರೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ರಪಂಚ ಆತರ ಇದೆ. ನೀವು ಅಡ್ಜಸ್ಟ್ ಆಗ್ಬೇಕಾಗ್ತದೆ. ನಾನು ಹೇಳುವಂತದ್ದು ಅವರ ಅವಾಚ್ಯ ಶಬ್ದಗಳನ್ನ ಬಳಸಿದ್ರು ಕೂಡ ಕಂಟ್ರೋಲ್ ಮಾಡಿ ಇರಿ ಅಂತ ನಾನು ಹೇಳೋದಿಲ್ಲ. ಆವಾಗ ನೀವು ಪ್ರೊಟೆಸ್ಟ್ ಮಾಡ್ಲೇಬೇಕಾಗ್ತದೆ. ಆದ್ರೆ ಸಣ್ಣ ಪುಟ್ಟ ವಿಷಯಗಳಿಗೆ ಕೂಡ ನೀವು ಹೊರಗಡೆ ಜಗಳ ಮಾಡಿ ಬರೋದೆಲ್ಲ ಮಾಡಬಾರ್ದು. ಸೊ ಪ್ರಾಪರ್ ಆಗಿ ಅವ್ರ ಜೊತೆ ಅಡ್ಜಸ್ಟ್ ಆಗ್ಬಿಟ್ಟು ಮ್ಯಾನೇಜರ್ ಜೊತೆ ಮಾತಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಡೋಂಟ್ ಗೆಟ್ ಇನ್ ಟು ಗಾಸಿಪ್ಸ್ ಅಂಡ್ ಆಫೀಸ್ ಪಾಲಿಟಿಕ್ಸ್. ಫಸ್ಟ್ ಇಯರ್ ಹೋದಾಗ್ಲೇ ನಿಮ್ಗೆ ಗೊತ್ತು ಎಲ್ಲ ಆಫೀಸಲ್ಲಿ ಗ್ರೂಪ್ಸ್ ಗಳು ಇರ್ತವೆ, ಆ ಗ್ರೂಪ್ ಗಳಿಗೆ ಜಾಯ್ನ್ ಆಗ್ಬೇಡಿ. ಡೀಸೆಂಟ್ ಆಗಿ ನೀವು ನಿಮ್ಮ ಕೆಲಸ ಏನಿದೆ ಅದನ್ನ ಮಾಡ್ಕೊಂಡು ಕಲಿಯುವುದರ ಬಗ್ಗೆ ನಿಮ್ಮ ನಾಲೆಜ್. ಲಾಸ್ಟ್ ಆಸ್ಪೆಕ್ಟ್ ಇಸ್ ಮೇಕ್ ಯುವರ್ ಲೈಫ್ ಕಲರ್ಫುಲ್. ಜಾಸ್ತಿ ಕಲರ್ಫುಲ್ ಆದ್ರೂ ಕಷ್ಟ ಆಗ್ತದೆ. ಕಲರ್ಫುಲ್ ಅಂತ ಹೇಳಿದ್ರೆ ವರ್ಕ್ ಮಾಡಿ, ಸ್ಕಿಲ್ಸ್ ಕಲೀರಿ, ನಾಲೆಜ್ ಕಲೀರಿ, ಲಿಟ್ರೇಚರ್ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಓದಿ, ಒಳ್ಳೆ ಸಿನಿಮಾಗಳನ್ನ ನೋಡಿ, ಒಳ್ಳೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ, ನ್ಯೂಸ್ ಪೇಪರ್ಸ್ ಡೈಲಿ ಓದಿ, ಆರ್ಟ್, ಡಾನ್ಸ್, ಲಿಟ್ರೇಚರ್ ಎಲ್ಲ ಮೇಕ್ ಯುವರ್ ಲೈಫ್ ಬ್ಯಾಲೆನ್ಸ್ಡ್. ಬರೇ ಕೆಲಸ ಅಥವಾ ಬರೇ ಇದನ್ನ ಮಾಡಿದ್ರೆ ಆಗೋದಿಲ್ಲ. ಎಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಮುಖ್ಯ ಆಗ್ತದೆ. ಇಷ್ಟು ನನಗೆ ನಾನು ಸೆಷನ್ ಅನ್ನು ವೈಂಡ್ ಅಪ್. ನಮ್ಮ ನ್ಯಾಷನಲ್ ಕರಿಯರ್ ಗವರ್ಮೆಂಟ್ ಪೋರ್ಟಲ್ ಇದೆ. ಆ ಪೋರ್ಟಲ್ ನೀವು ರಿಜಿಸ್ಟ್ರೇಷನ್ ಮಾಡಿ. ಹೇಗೆ Naukri.com ಮಾನ್ಸ್ಟರ್ ಇದೆ, ಅದೇ ತರ ಇದು ಕೂಡ ಒಂದು ಗವರ್ಮೆಂಟ್ ಪೋರ್ಟಲ್. ನೀವು ರಿಜಿಸ್ಟ್ರೇಷನ್ ಮಾಡಿ ಜಾಬ್ ಗಳನ್ನ ಹುಡುಕೋದಕ್ಕೆ ಅದು ನಿಮಗೆ ಸಹಾಯ ಮಾಡ್ತದೆ. ಏನೇ ಸಹಾಯ ಬೇಕಾದ್ರೂ ಕೂಡ ನಮ್ಮ ಎಂಪ್ಲಾಯ್ಮೆಂಟ್ ಆಫೀಸಿಗೆ ಬನ್ನಿ, ನಾನಿರ್ತೇನೆ. ಇಲ್ಲ, ನಮ್ಮಲ್ಲಿ ಕೌನ್ಸಿಲರ್ಸ್ ಇದ್ದಾರೆ, ಪುರುಷೋತ್ತಮ್ ಅಂತ ಇದ್ದಾರೆ, ನಿಮ್ಮ ಚನ್ನರಾಯಪಟ್ಟಣದ ಗುರುಸ್ವಾಮಿ ಅಂತಿದ್ದಾರೆ, ಅವರು ನಮ್ಮಲ್ಲಿ ಜಾಬ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್, ಅವರು ನಿಮಗೆ ಸಹಾಯ ಮಾಡ್ತಾರೆ. ನಮ್ಮ ಆಫೀಸಿಗೆ ಬನ್ನಿ. ನಾವು ಕೂಡ ನಿಮ್ಮ ಮೇಡಮ್ ಮತ್ತು ಪ್ರಿನ್ಸಿಪಲ್ ಹತ್ರ ಮಾತಾಡಿದ್ದೇವೆ. ಕಾಲೇಜ್ ರಿಓಪನ್ ಆದಾಗ ಒಂದ್ಸರಿ ಮೊಬೈಲ್ ರಿಜಿಸ್ಟ್ರೇಷನ್ ಮಾಡ್ತೇವೆ. ಅದಕ್ಕಿಂತ ಮುಂಚೆ ಬೇಕಾದ್ರೆ ನಮ್ಮ ಆಫೀಸಿಗೆ ಬರ್ಬೋದು. ಸೊ ಐ ವಿಶ್ ವೆರಿ ಆಲ್ ದಿ ಬೆಸ್ಟ್. ಸರ್, ಒಂದ್ ನಿಮಿಷ ದಯವಿಟ್ಟು ಕ್ಷಮೆ ಇರಲ್ಲ. ಸರಿ, ಆನ್ಲೈನ್ ಕ್ಲಾಸ್ ಬಗ್ಗೆ ನಮ್ಮ ಫ್ರೆಂಡ್ಸ್ ಆಲ್ಮೋಸ್ಟ್ ನಮ್ಮ ಕಾಲೇಜಲ್ಲಿ ಇರೋ ಸ್ಟೂಡೆಂಟ್ಸ್ ಗೆ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಅದ್ರ ಬಗ್ಗೆ ಅನುಭವ ಜಾಸ್ತಿ ಇರುತ್ತೆ, ಯಾರಿಗೂ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಜಾಯ್ನ್ ಆಗಿರೋದು, ಇದೇ ಫಸ್ಟ್ ಟೈಮ್. ನೀವು ಯಾವ ತರ ಇನ್ನೊಂದಿನ ಫ್ರೀ ಆದಷ್ಟು ನನ್ನ ಕೈಲಿ ಆದಷ್ಟು ನನ್ನ ಸ್ನೇಹಿತರು ಒಂದ 20 ಎಷ್ಟು ಜನ ಆಯ್ತಾರ ಅಷ್ಟು ಇನ್ನೊಂದಿನ ಸೇರಿಸ್ತೀನಿ. ದಯವಿಟ್ಟು ಯಾವತ್ತ ನೀವು ಇನ್ನೊಂದಿನ ಕ್ಲಾಸ್ ಮಾಡಿದ್ರೆ ಇದು ಯೂಸ್ ಆಗುತ್ತೆ ಸರ್, ಸಖತ್ ಯೂಸ್ ಆಗಂತ ಮಾಹಿತಿಗಳು ಸಿಗ್ತವೆ. ಬಟ್ ಅದ್ ನಾನು ಒಬ್ನೇ ಪಡ್ಕೊಳ್ಬೇಕು ಅಂತ ಇದು, ಅದಕ್ಕಿಂತ ನಮ್ ಸ್ನೇಹಿತರು ತಿಳ್ಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತಲ್ಲ ಅಂತ ಸರ್. ಇವಾಗ ಆಲ್ಮೋಸ್ಟ್ ಒಂದು 20 ಜನ ಇದಾರೆ ಸರ್ ಇಲ್ಲಿ. ಇವಾಗ 20 ಜನ ಸೇರ್ಕೊಂಡಿದೀವಲ್ಲ, ಅವರು ಒಬ್ಬೊಬ್ರು 20 ಜನಕ್ಕೆ ಅಂತ ತಿಳ್ಕೊಂಡ್ರೆ ಆದಷ್ಟು ಜಾಸ್ತಿ ಆಗುತ್ತೆ ನಾಡಿಕ್. ಇನ್ನು ಗೊತ್ತಾಯ್ತು, ಒಂದು ಲಿಮಿಟೇಷನ್ ಇದೆ. ನಾವು ಪೇಯ್ಡ್ ವರ್ಷನ್ ಇಲ್ಲ ದೀಪಕ್, ನಮ್ಗೆ ಇಲ್ಲಿ ನಾವು ಇರೋದು ಫ್ರೀ ವರ್ಷನ್ ಆದ್ರಿಂದ 100 ಜನ ಮಾತ್ರ ಸೇರ್ಲಿಕ್ಕೆ ಆಗ್ತದೆ. ಮತ್ತೆ ನಿಮ್ಗೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ, ಅಂದ್ರೆ ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ರಿಗೂ ಕೂಡ ಮೆಸೇಜ್ ಕಳಿಸಿದ್ದಾರೆ ನಿಮ್ಮ ಮೇಡಮ್, ಬಟ್ ಜಾಯಿನ್ ಆಗ್ಲಿಲ್ಲ ಹೆಚ್ಚಿನ ಜನ. ನೋಡುವ ನೆಕ್ಸ್ಟ್ ಟೈಮ್ ಮತ್ತೆ ನಿಮ್ ಕಾಲೇಜ್ ನಾವು ಸರಿ ಅರೇಂಜ್ ಮಾಡಿ
ಮೇಡಮ್ ಸರ್ ಇಬ್ರು ಮೆಸೇಜ್ ಮಾಡಿದ್ದಾರೆ ಸರ್, ಬಟ್ ಯಾರಿಗೂ ಅನುಭವ ಇಲ್ವಲ್ಲ ಸರ್ ಇದು ಆನ್ಲೈನ್ ಕ್ಲಾಸ್ ಬಗ್ಗೆ. ಇದೆ ಫಸ್ಟ್ ಟೈಮ್ ಎಲ್ಲ ಜಾಯ್ನ್ ಆಗ್ತಿರೋದು, ಇದಕ್ಕಿಂತ ಯಾರಿಗೂ ಗೊತ್ತಿರಲ್ಲ ಇದ್ರ ಬಗ್ಗೆ. ಇಲ್ಲ ಅದ್ರ ಬಗ್ಗೆ ಕಾಲೇಜ್ ಹತ್ರ ಮಾತಾಡೋಣ. ಇಲ್ಲ ನಾವು ಈಗಾಗ್ಲೇ ನಾವು ಎಲ್ಲಾ ಹುಡುಗರಿಗೂ ಕಮ್ಯುನಿಕೇಶನ್ ಮಾಡಿದೀವಿ. ನಾವು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ವಿ ಈಗಾಗ್ಲೇ. ನಮ್ ಡಿಪಾರ್ಟ್ಮೆಂಟ್ ಆಗ್ಲಿ BCom ಡಿಪಾರ್ಟ್ಮೆಂಟ್ ಆಗ್ಲಿ ಆನ್ಲೈನ್ ಕ್ಲಾಸಸ್ ಮಾಡಿದೀವಿ. ಆ ಎಲ್ಲಾ ಹುಡುಗರಿಗೂ ಆಲ್ಮೋಸ್ಟ್ Zoom ಅಪ್ಲಿಕೇಶನ್ ಯೂಸ್ ಮಾಡೋದ್ ಗೊತ್ತಿದೆ. ಹಂಗಾಗಿ ಸಮಸ್ಯೆ ಎಲ್ಲ ಅದೇ ನಿಮ್ಮ ಕ್ಲಾಸ್ನವ್ರಿಗೂ ತೊಂದ್ರೆ ಇರ್ಬೋದೇನೋ. ಇರ್ಲಿ, ನಿಮ್ ಫ್ರೆಂಡ್ಸ್ಗೆ ಹೇಳಿ, ನಿಮ್ ಫ್ರೆಂಡ್ಸ್ಗೆ ಹೇಳಿ ಇನ್ನೊಂದ್ ದಿವಸ ನಾವು ಪ್ಲಾನ್ ಮಾಡಿ ಸರ್ ಯಾವಾಗ ಫ್ರೀ ಇರ್ತಾರೆ ಅವತ್ತು ಇನ್ನೊಂದ್ ಸೆಷನ್ ಮಾಡೋಣ. ಸರ್ ಏನಂದ್ರೆ ಅದೇ ದೀಪಕ್, ಇಟ್ಸ್ ವೆರಿ ನೈಸ್ ಟು ಹಿಯರ್. ಯಾಕಂದ್ರೆ ಸ್ಟೂಡೆಂಟ್ಸ್ ಆಗಿ ನೀವೇ ಅದನ್ನ ನಮ್ಗೆ ಇಂಥದ್ದು ಬೇಕು ಅಂತ ಹೇಳೋದು ಬಹಳ ಒಳ್ಳೆಯ ವಿಚಾರ. ಅದು ಒಳ್ಳೆ ವಿಚಾರ. ಆನ್ಲೈನ್ ಕ್ಲಾಸ್ ಇದ್ರೆ ಎಲ್ಲರಿಗೂ ಬೇಜಾರಾಗುತ್ತೆ. ಆದ್ರೆ ಸ್ಟಾರ್ಟಿಂಗ್ ಕೇಳಿದ್ರೆ ಸರ್ ಇದು ನೀವು ಹೇಳ್ತಿರೋದು ನಮ್ ಜೀವನಕ್ಕೆ ದಾರಿ ಆಗಂತ ಮಾಹಿತಿಗಳು, ಅದು ನಮಗೆ ಯೂಸ್ ಆಗುತ್ತೆ, ಅದು ನಾವು ಯೂಸ್ ಮಾಡ್ಕೊಳ್ಬೇಕು. ಇನ್ನೊಂದೇನಂದ್ರೆ ಆನ್ಲೈನ್ ಯಾವ ತರ ನನಗೂ ಕೂಡ ಕಂಫರ್ಟ್ ಆಗೋದಿಲ್ಲ ಜಾಸ್ತಿ. ನನಗೆ ಮುಖ ನೋಡಿ ಮಾತಾಡಿನಿ ಅಭ್ಯಾಸ, ನನಗೂ ಕೂಡ ಇದು ಹೊಸ್ತೇನೆ. ಹಾಗಾಗಿ ಸ್ವಲ್ಪ ನನಗೆ ಇವತ್ತು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿದೆ. ನೆಕ್ಸ್ಟ್ ಟೈಮ್ ನಾವು ಮಾಡೋಣ. ಮತ್ತೆ ನಿಮ್ಮ ಕಾಲೇಜ್ ಜೊತೆ ಮಾತಾಡೋದು, ಬಿ ಎ ಮಾಡಿದವರೇ ಸ್ಪೆಸಿಫಿಕಲಿ ಏನೇನ್ ಕೆಲಸಗಳನ್ನ ಮಾಡಬಹುದು, BA ಮಾಡಿದವರು ಸ್ಕಿಲ್ಸ್ ಹೇಗೆ ಅಪ್ಗ್ರೇಡ್ ಮಾಡ್ಕೋಬಹುದು. BA ಅಂದ್ರೆ ಹೆಚ್ಚಾಗಿ ಜನ ಇದು ಯೂಸ್ಲೆಸ್ ಅಂತ ನೋಡ್ತಾರೆ, ಬಟ್ ಅದು ಹಾಗಲ್ಲ, ಅದಕ್ಕೇನು ಅಪರ್ಚುನಿಟಿ ಇದೆ ಅಂತ ನಾವು ಮಾತಾಡ್ಬೋದು. ಸರ್ ಅಜಯ್ ಕುಮಾರ್ ಸರ್ ಏನ್ ಮಾಡೋಣ ಅಂತ ಹೇಳಿದ್ರೆ, ಪ್ರಿಫರೆಬ್ಲಿ ಜುಲೈ ಒಳಗೆ ಮಾಡಿ. ಯಾಕಂದ್ರೆ ಐ ಆಮ್ ರಿಸೈನಿಂಗ್. ನಾನು ಹೌದಾ? ಸರಿ ಸರಿ ಸರ್, ಅಷ್ಟರೊಳಗೆ ಒಂದಿನ ಮಾಡೋಣ. BA ಗೆ ಸ್ಪೆಸಿಫಿಕ್ ಆಗಿ ಕೂಡ ಮಾಡಬಹುದು as you have shown interest. So by this I end my talk. ನಾನು ಇದನ್ನ ಎಂಡ್ ಮಾಡ್ತೀನಿ. ನಮಗೆ ನೆಕ್ಸ್ಟ್ 10 minutes ಇದೆ. ಸ್ಟೂಡೆಂಟ್ಸ್ ಏನೋ ಕ್ವೆಶ್ಚನ್ಸ್ ಇದ್ರೆ ಅಥವಾ ಕ್ವೆಶ್ಚನ್ಸ್ ಯಾರನ್ನ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್. ಸಾರಿ ಸರ್ ಮಧ್ಯದಲ್ಲಿ ಮಾತಾಡಿ ಏನಾರ ತೊಂದರೆ ಆಗಿದೆ, ಸಾರಿ ಇಲ್ಲ ಹೇಳ್ಬೇಕು ಅನ್ನಿಸ್ತು, ಅದರಿಂದ ಹೇಳ್ದೆ. ಸಾರಿ ಸರ್. ಇಲ್ಲ ಏನು ಪ್ರಾಬ್ಲಮ್ ಮಧ್ಯದಲ್ಲಿ ಮಾತಾಡಿ ಏನ್ ತೊಂದರೆ ಆಗಿದೆ, ಸಾರಿ ಸರ್. ಅಲ್ಲ ಮೇಡಮ್, ನನಗೆ ಆನ್ಲೈನ್ ಕ್ಲಾಸ್ ಬಗ್ಗೆ ಐಡಿಯಾ ಇಲ್ಲ. ನೀನ್ ಹೇಳಿದ್ ಗೊತ್ತಾಯ್ತು, ತೊಂದರೆ ಆಗ್ತದೆ. ಇವಾಗ ಹೇಳಿದ್ ಏನೋ ತೊಂದರೆ ಆಗ್ಲಿಲ್ಲ. ಓಕೆ ಸರ್, ಸಾರಿ. ಬೇರೆಯವರ ಕ್ವಶನ್ಸ್ ಕೇಳಿ ಸರ್. ಕ್ವಶನ್ಸ್ ಕೇಳಿದಾರೆ ಸ್ಟೂಡೆಂಟ್ಸ್? ನನಗೆ ರೀಡ್ ಔಟ್ ಮಾಡಿ. ಇಲ್ಲ, ನಾನು ನೋಡ್ಕೋತೀನಿ ಬಿಡು. ಇಲ್ಲ ಸರ್, ನಾನೇ ಹೇಳ್ತೀನಿ. BSc ಸ್ಟೂಡೆಂಟ್ಸ್ ನೆಕ್ಸ್ಟ್ ಕೆರಿಯರ್ ಗೆ ಏನ್ ಮಾಡ್ಬೇಕು ಅಂತ ಕೇಳಿದ್ದಾರೆ. ಎಸ್ಪೆಷಲಿ BSc ಸ್ಟೂಡೆಂಟ್ಸ್. ನೀವು ಮಾತಾಡ್ತಿರ್ಬೇಕಾದ್ರೆ BCom BA ನ ಜಾಸ್ತಿ ಎಕ್ಸಾಂಪಲ್ಸ್ ತಗೊಂಡ್ರಿ, ಹಾಗಾಗಿ BSc ಸ್ಟೂಡೆಂಟ್ಸ್ ಹೇಗ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. BSc ಸರ್, PCM ಮತ್ತೆ EMC. PCM ಮತ್ತೆ EM. ಓಕೆ. ಸೊ ನೀವು ಈಗ PCM ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಬರ್ತದೆ ಅಲ್ಲ. ಸೊ ಈಗ ನೀವು ಹೆಚ್ಚಾಗಿ BSc ಗೆ ಒಂದು ಲಿಮಿಟೇಷನ್ಸ್ ಇದೆ. ಏನಂತ ಹೇಳಿದ್ರೆ, ನಿಮ್ಗೆ ಅದು ಇಂಜಿನಿಯರಿಂಗ್ ತರ ಅಥವಾ ಬೇರೆ ಇದ್ರ ತರ ಹಾರ್ಡ್ ಕೋರ್ ಕೆಲವೊಂದು ಎಂಟ್ರಿ ಆಗೋದಕ್ಕೆ ಕಷ್ಟ ಆಗ್ತದೆ. ನೀವು BSc ಮಾಡ್ಕೊಂಡು ಇಂಡಸ್ಟ್ರಿ ಸೆಕ್ಟರ್ ಗೆ ಹೋಗ್ತೀರಂತ ಆದ್ರೆ, ಯು ಕ್ಯಾನ್ ಟ್ರೈ ಫಾರ್ ಇಂಡಸ್ಟ್ರೀಸ್ ವಿಚ್ ವರ್ಕ್ಸ್ ಇನ್ ದ ಸೆಕ್ಟರ್ ಆಫ್ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿ ಅಂತ ಹೇಳಿದ್ರೆ ನೀವು ಕೆಮಿಕಲ್ PCM ಮತ್ತೆ PCM ಅಂದ್ರೆ ಕೆಮಿಸ್ಟ್ರಿ ಇದೆ ಅಲ್ವಾ? ಕೆಮಿಸ್ಟ್ರಿ ಇದೆ ಸರ್. ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ PCM ಮತ್ತೆ EMCS. EM ಅಂದ್ರೆ ಎಲೆಕ್ಟ್ರಾನಿಕ್ಸ್. ಸರಿ. ಸೊ ನಿಮಗೆ ನಿಮ್ಮ ಕೋರ್ ಫೀಲ್ಡಿಗೆ ನೀವು ಹೋಗ್ಬೋದು. ಅಂದ್ರೆ ಫಿಸಿಕ್ಸ್ ಮಾಡ್ಕೊಂಡವರು ಫಿಸಿಕ್ಸ್ ಗೆ ಇನ್ನೂ ಸ್ವಲ್ಪ ಹೈಯರ್ ಕ್ವಾಲಿಫಿಕೇಶನ್ ಬೇಕಾಗ್ತದೆ. ಬಟ್ ಅಟ್ ಲೀಸ್ಟ್ ಇಫ್ ಯು ಹ್ಯಾವ್ ನೀವು BSc ಕೆಮಿಕಲ್ ಇದು ಮಾಡಿ ಕೆಮಿಸ್ಟ್ರಿ ಮಾಡಿದ್ರೆ, ಯು ಕ್ಯಾನ್ ಟ್ರೈ ಇನ್ ಫಾರ್ಮಾಸ್ಯೂಟಿಕಲ್ ಕಂಪನಿಗಳಲ್ಲಿ ಟ್ರೈ ಮಾಡಬಹುದು. ಅಂದ್ರೆ ಮೆಡಿಸಿನ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿಗಳಲ್ಲಿ ಟ್ರೈ ಮಾಡಬಹುದು. ಕೆಮಿಕಲ್ ಇಂಡಸ್ಟ್ರಿಗಳು, ಫರ್ಟಿಲೈಸರ್ ಇಂಡಸ್ಟ್ರಿಗಳು, ಇದನ್ನೆಲ್ಲ ಟ್ರೈ ಮಾಡಬಹುದು. ಫುಡ್ ಪ್ರಾಸೆಸ್ ಮಾಡುವಂತ ಇಂಡಸ್ಟ್ರಿಗಳಲ್ಲಿ ನೀವು ಟ್ರೈ ಮಾಡಬಹುದು. ಸೊ ವಾಟ್ ಎವರ್ ಆ ಕೆಮಿಕಲ್ ರಿಲೇಟೆಡ್ ಆದಂತ ವರ್ಕ್, ಕೆಮಿಸ್ಟ್ರಿ ವರ್ಕ್ ಅನ್ನ ಟ್ರೈ ಮಾಡಬಹುದು. ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿಗಳನ್ನ ಟ್ರೈ ಮಾಡಬಹುದು. ಇದಿಷ್ಟು ನಿಮ್ಗೆ ಕೋರ್ ಇಂಡಸ್ಟ್ರಿ. ಕೋರ್ ಇಂಡಸ್ಟ್ರಿ ಅಲ್ಲದೆ ಕೂಡ ನೀವು ಕೆಲವೊಂದು ಇಂಡಸ್ಟ್ರಿಗಳನ್ನು ಟ್ರೈ ಮಾಡಬಹುದು. ಲೈಕ್ ಎನಿ ಗ್ರಾಜುಯೇಟ್ಸ್, BA, BCom, BSc, BBM, ಎನಿ ಗ್ರಾಜುಯೇಟ್, ಇಂಜಿನಿಯರಿಂಗ್ ಎಲ್ಲರೂ ಕೂಡ ಬ್ಯಾಂಕ್ ಎಕ್ಸಾಮ್ ಟ್ರೈ ಮಾಡಬಹುದು. ಯು ಕ್ಯಾನ್ ಟ್ರೈ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್ಸ್. ಯಾರು ಕೂಡ ಟ್ರೈ ಮಾಡಬಹುದು. KAS, KPSC, UPSC ಎಕ್ಸಾಮ್ಗಳನ್ನ ಟ್ರೈ ಮಾಡಬಹುದು. ಸ್ಟಾಫ್ ಸರ್ವಿಸ್ ಸೆಲೆಕ್ಷನ್ ಎಕ್ಸಾಮ್ಗಳಿಗೆ ಟ್ರೈ ಮಾಡಬಹುದು. SSC ಎಕ್ಸಾಮ್ಗಳಿಗೆ ಟ್ರೈ ಮಾಡಬಹುದು. ಸೊ ನೀವು ಫಸ್ಟ್ ಎರಡನ್ನ ಮಾಡಬೇಕು. ಒಂದು, ನಿಮ್ಮ ಕ್ವಾಲಿಫಿಕೇಶನ್ ಕೋರ್ ಏರಿಯಾ ಯಾವುದು ಅಂತ ನೋಡ್ಬೇಕು.
ಅಂದ್ರೆ BSc ಆದ್ರೆ ಕೆಮಿಸ್ಟ್ರಿ ಆದ್ರೆ ಕೆಮಿಸ್ಟ್ರಿ ಸಂಬಂಧಪಟ್ಟದ್ದು, ಫಿಸಿಕ್ಸ್ ಆದ್ರೆ ಫಿಸಿಕ್ಸ್, ಅಕೌಂಟೆನ್ಸಿ ಆದ್ರೆ ಅಕೌಂಟ್ಸ್. ಕೋರ್ ಏನು ಅಂತ ನೋಡಿ. ಸೆಕೆಂಡ್ ನೋಡ್ಬೇಕಾಗಿರುವಂತದ್ದು ಜನರಲ್ ಆಗಿ ಗ್ರಾಜುಯೇಟ್ಸ್ ಗೆ ಏನೇನ್ ಜಾಬ್ ಇದೆ. ಸಾರಿ, ನಿಮ್ಗೆ ಜನರಲ್ ಗ್ರಾಜುಯೇಟ್ಸ್ ಏನಿದೆ, ಜನರಲ್ ಗ್ರಾಜುಯೇಟ್ಸ್ ಗೆ ಆವಾಗಲೇ ಹೇಳಿದಾಗ ಬ್ಯಾಂಕಿಂಗ್, ಪಬ್ಲಿಕ್ ಸರ್ವಿಸ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಈ ತರ ತುಂಬಾ ಇದೆ. ಇದೇನು ಎರಡನ್ನ ನೋಡ್ಕೊಂಡು ಅದನ್ನೆಲ್ಲ ಲೀಸ್ ಮಾಡಿ ಇಂಟರ್ನೆಟ್ ಅನ್ನ ಸಹಾಯ ಪಡ್ಕೊಳ್ಳಿ, ಗೂಗಲ್ ಅಲ್ಲಿ ಹುಡುಕಿ, ಟೀಚರ್ಸ್ ಅನ್ನ ಕೇಳಿ, ನಮ್ಮ ಕೌನ್ಸಿಲಿಂಗ್ ಸೆಂಟರ್ ಗಳಿಗೆ ಬನ್ನಿ, ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡಿ ನೀವು ಟ್ರೈ ಮಾಡಬಹುದು. ಮೇಡಮ್ ನೆಕ್ಸ್ಟ್ ಕ್ವಶನ್ ಹೇಳಿದ್ರೆ ನಮ್ಗೊಂದು 7 ಮಿನಿಟ್ಸ್ ಇದೆ, ನಾನು 2-3 ಕ್ವಶನ್ಸ್ ಗೆ ಆನ್ಸರ್ ಮಾಡ್ತೀನಿ. ಸರ್ ನೆಕ್ಸ್ಟ್ ಕ್ವಶನ್. ಜಾಬ್ ತಗೊಳಕ್ಕೆ ಯಾವ ತರ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ದೀಪು ಅವ್ರು ಕೇಳಿದ್ದಾರೆ. ಸೊ ಜಾಬ್ ತಗೊಳಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು ಅಂದ್ರೆ ನೀವು ಫಸ್ಟ್ ಇಯರ್ ಡಿಗ್ರಿಯಿಂದಾನೇ ಮಾಡ್ಬೇಕಿತ್ತು, ಬಟ್ ಅಟ್ಲೀಸ್ಟ್ ಇವಾಗ ಕೇಳ್ತಾ ಇದ್ದೀರಾ, ಫೈನ್. ನಿಮ್ಮ ಫ್ರೆಂಡ್ಸಿಗಾದ್ರೂ ಹೇಳಿ, ನಿಮ್ಮ ಜೂನಿಯರ್ಸ್ ಹೇಳಿ, ಹಾರ್ಡ್ ವರ್ಕ್ ಅಲ್ಲಿಂದನೇ ಶುರು ಆಗ್ತದೆ. ಹಾರ್ಡ್ ವರ್ಕ್ ಅನ್ನೋದಕ್ಕಿಂತನೂ ಕೂಡ ಜಾಬ್ ತಗೊಳ್ಳಿಕ್ಕೆ ಏನ್ ಬೇಕು, ಸ್ಕಿಲ್ ಬೇಕು. ಯಾವ್ದ್ರಲ್ಲಿ ನೀವು ಓದಿರೋ ಸಬ್ಜೆಕ್ಟ್, ಆ ಸಬ್ಜೆಕ್ಟ್ ನಾಲೆಜ್ ಬೇಕು, ಅದನ್ನ ಪಡ್ಕೊಳ್ಳಿ. ಅಡಿಷನಲ್ ಸ್ಕಿಲ್ಸ್ಗಳು, ಕಮ್ಯುನಿಕೇಶನ್ ಬೇಕು, ಮಾತು ಎಲ್ರಿಗೂ ಬೇಕೇ ಬೇಕು, ಯಾವುದೇ ಕೆಲಸ ಆದ್ರೂ ಕೂಡ ಅದನ್ನ ಪಡ್ಕೊಳ್ಬೇಕು. ಅಡಿಷನಲ್ ಸ್ಕಿಲ್, ಕಂಪ್ಯೂಟರ್ ಸ್ಕಿಲ್ ಮಾಡಬೇಕು. ಕಂಪ್ಯೂಟರ್ ಕೋರ್ಸ್ಗಳನ್ನ ಮಾಡಿ, ಕಾಲೇಜಲ್ಲಿ ಇರೋ ಲ್ಯಾಬ್ ಅಲ್ಲಿರೋ ಕಂಪ್ಯೂಟರ್ ಬಳಸ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಹತ್ರ ಅದನ್ನ ಬಳಸ್ಕೊಳ್ಳಿ, ಆ ಸ್ಕಿಲ್ ಅನ್ನ ಪಡ್ಕೊಳ್ಳಿ. ಸೊ ಇದೆಲ್ಲ ಬೇಕು ನಿಮಗೆ. ಸೊ ಬೇಸಿಕ್ ಸ್ಕಿಲ್ ಒಳ್ಳಬೇಕು, ಜನರಲ್ ನಾಲೆಜ್ ಬೇಕು. ಹಾರ್ಡ್ ಕೋರ್ ಆಗಿ ನೋಡೋದ್ರೆ ಕೆಲಸ ಮಾಡ್ಲಿಕ್ಕೆ ಏನ್ ಸ್ಕಿಲ್ ಬೇಕು, ಮತ್ತೆ ಹಾರ್ಡ್ ವರ್ಕ್ ಏನ್ ಬೇಕು ಮೈನ್ ಆಗಿ ಅಂತ ಹೇಳಿದ್ರೆ, ಫಸ್ಟ್ ಯು ಹ್ಯಾವ್ ಟು ಎಂಟರ್, ಕೆಲಸಕ್ಕೆ ಎಂಟರ್ ಆಗಿ ಕೆಲಸವನ್ನ ಚೆನ್ನಾಗಿ ಮಾಡಿ 1 ವರ್ಷ, ಅದೇ ನಿಮ್ಗೆ ಎಲ್ಲವನ್ನ ಕಲಿಸ್ತದೆ. ನೆಕ್ಸ್ಟ್ ಸರ್, ಇವಾಗ ನೀವು ಮೊದ್ಲೇ ಹೇಳ್ದಂಗೆ ಇವಾಗ 100 ಜಾಬ್ ಪೋಸ್ಟ್ ಖಾಲಿ ಇದಾವೆ ಅಂದ್ರೆ 1000 ಜನ ಅಪ್ಲಿಕೇಶನ್ ಹಾಕ್ತಾರೆ. ಆ 1000 ಜನ ಅಪ್ಲಿಕೇಶನ್ ಹಾಕೋರಲ್ಲ, ನಮಗೆ ಜಾಬ್ ಸಿಗುತ್ತೆ ಅಂತ ಹಿಂಜರಿಕೆ ಆಗ್ತಾರ ಸರ್, ಹಿಂದಕ್ಕೆ ಹೋಗ್ತಾರಲ್ಲ, ನಮಗೆ ಜಾಬ್ ಸಿಗಲ್ಲ, ನಾವು ಅಪ್ಲಿಕೇಶನ್ ಹಾಕ್ಬೇಕೋ ಬೇಡ ಅಂತ ಅಂತವ್ರಿಗೆ ಏನ್ ಹೇಳ್ತೀರಾ ಸರ್? ಏನ್ ಹೇಳ್ತೀರಾ ಅಂತ. ಸರಿ, ಓಕೆ. ಒಂದು ಭಾರತದಂತ ದೇಶದಲ್ಲಿ ಕಾಂಪಿಟೇಷನ್ ಇದ್ದೇ ಇದೆ, ನೀವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ಕಡೆ. ಯಾಕಂದ್ರೆ ನಮ್ಮಲ್ಲಿ ರಿಸೋರ್ಸ್ ಕಡಿಮೆ ಇದೆ, ಕಾಂಪಿಟೇಷನ್ ಅದಕ್ಕೆ ಬಳಸುವ ಜನ ಜಾಸ್ತಿ, ಕಾಂಪಿಟೇಷನ್ ಇದ್ದೇ ಇರ್ತದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಏನು ಒಪ್ಕೊಳ್ಬೇಕು ಅಂದ್ರೆ, ನಾನು ಮಾಡಿದ್ದ ಎಲ್ಲವೂ ಸಿಗೋದಿಲ್ಲ ಅಂತಾನು ಒಪ್ಕೊಳ್ಬೇಕು. ಇದಕ್ಕೊಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. ನಾನು ನೆಕ್ಸ್ಟ್ ಮಂತ್ PhD ಗೆ ಜಾಯಿನ್ ಆಗ್ತಾ ಇದ್ದೀನಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್. 8 years ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ನನಗೆ ಜಾಬ್ ಸಿಗೋ, ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದಕ್ಕೆ 2 years, 2 ವರ್ಷ ತಗೊಳ್ತು. 2 ವರ್ಷ ನಾನು ಮಾಡಿದ್ದೇನೆ. 9 ಇಂಟರ್ವ್ಯೂ ಕೊಟ್ಟಿದ್ದೇನೆ, 9 ಇಂಟರ್ವ್ಯೂ ಕೂಡ ಫೇಲ್ ಆಗಿದೆ, 10 ಇಂಟರ್ವ್ಯೂ ಆಗಿದ್ದೇನೆ. ಇನ್ಯಾರ್ದಾರು ಏನಾದ್ರು ಪ್ರಶ್ನೆ ಇದೆಯಾ? ಮೇಡಮ್ ಸರ್ ಲೀವ್ ಆದ್ರು ಅನ್ಸುತ್ತೆ. ಹೌದಾ, ಸರಿ. ಇವಾಗ ಪ್ರಾಂಶುಪಾಲರಾದ ಡಾಕ್ಟರ್ ಲೋಕೇಶ್ ಸರ್ ಅವರು ಮಾತಾಡ್ತಾರೆ.